ಹಲೋ. ಎಲ್ಲರಿಗೂ ನಮಸ್ಕಾರ. ಶಂಕರಲಿಂಗ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಭಕ್ತ ಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ. ಅಪ್ಪ ಅವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ, ಗುರುಭಕ್ತರಾದ ತಮ್ಮೆಲ್ಲರ ಪಾದ ಕಮಲಗಳಿಗೆ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಇಂದಿನ ಸತ್ಸಂಗವನ್ನ ಆರಂಭ ಮಾಡೋಣ. ಮೊದಲಿಗೆ ಒಂದು ಪ್ರಾರ್ಥನೆ ಶ್ರೀಮತಿ ಹರ್ಷಿತಾ ಸುಹಾಸ್ ಅವರಿಂದ. ಹರ್ಷಿತಾ. ಹರ್ಷಿತಾ. ಕೇಳಿಸ್ತಾ ಇದೆ? ಕೇಳಿಸ್ತಾ ಇದೆ. ಶ್ರೀ ಗುರುಭ್ಯೋ ನಮಃ. ಗುರುಪಾದದಿ ಬೆರೆದು ನೀನಿರೆ ಮರಣದ ಭಯವಿರದು. ಗುರುಪಾದದಿ ಬೆರೆದು ನೀನಿರೆ ಮರಣದ ಭಯವಿರದು. ಪರಿಪರಿ ವಿಷಯವ ನರಸುತ್ತ ತಿರುಗುವ ಮರುಳಾಟವ ನಳಿದು. ಪರಿಪರಿ ವಿಷಯವ ನರಸುತ್ತ ತಿರುಗುವ ಮರಳಾಟವ ನಳಿದು. ಗುರುಪಾದದಿ ಬೆರೆದು ನೀನಿರೆ ಮರಣದ ಭಯವಿರದು. ಸಿರಿಬರಗಳು ಹೋಗಿ ಗುರುವಿನ ಕರುಣವೆ ಹಿತವಾಗಿ. ಸಿರಿಬರಗಳು ಹೋಗಿ ಗುರುವಿನ ಕರುಣವೆ ಹಿತವಾಗಿ. ಕರಣದಲ್ಲಿರುವ ವರ್ಣಕ್ಕೆ ಸಿಲುಕಿದ ಒಳಹರಗೊಂದಾಗಿ. ಕರಣದಲ್ಲಿರುವ ವರ್ಣಕ್ಕೆ ಸಿಲುಕದೆ ಒಳಹರಗೊಂದಾಗಿ. ಗುರುಪಾದದಿ ಬೆರೆದು ನೀನಿರೆ ಮರಣದ ಭಯವಿರದು. ಭ್ರಾಂತಿಯ ಜಗವಳಿದು ಈ ಮಲ ಯಂತ್ರವ ಕಳೆದುಳಿದು. ಭ್ರಾಂತಿಯ ಜಗವಳಿದು ಈ ಮಲ ಯಂತ್ರವ ಕಳೆದುಳಿದು. ಕಾಂತ ಕನಕದ ಚಿಂತೆಯ ಕಳೆದು ಪ್ರಶಾಂತಿಯ ಗುಣ ಬಲಿದು. ಕಾಂತ ಕನಕದ ಚಿಂತೆಯ ಕಳೆದು ಪ್ರಶಾಂತಿಯ ಗುಣ ಬಲಿದು. ಗುರುಪಾದದಿ ಬೆರೆದು ನೀನಿರೆ ಮರಣದ ಭಯವಿರದು. ಕುರುಡರ ನೆಡೆ ಬಿಟ್ಟು ದೃಷ್ಟಿಯ ಪರಮಾರ್ಥದೊಳಿಟ್ಟು. ಕುರುಡರ ನೆಡೆ ಬಿಟ್ಟು ದೃಷ್ಟಿಯ ಪರಮಾರ್ಥದೊಳಿಟ್ಟು. ಕರಣವ ಬೆಳಗುವ ಗುರುಶಂಕರನಿಗೆ ಪೆರೆತಂಬುದ ಸುಟ್ಟು. ಕರಣವ ಬೆಳಗಿಪ ಗುರುಶಂಕರನಿಗೆ ಪೆರೆತಂಬುದ ಸುಟ್ಟು. ಗುರುಪಾದದಿ ಬೆರೆದು ನೀನಿರೆ ಮರಣದ ಭಯವಿರದು. ಪರಿಪರಿ ವಿಷಯವ ನರಸುತ್ತ ತಿರುಗುವ ಮರುಳಾಟವ ನಳಿದು. ಪರಿಪರಿ ವಿಷಯವ ನರಸುತ್ತ ತಿರುಗುವ ಮರುಳಾಟವ ನಳಿದು. ಗುರುಪಾದದಿ ಬೆರೆದು ನೀನಿರೆ ಮರಣದ ಭಯವಿರದು. ಗುರುಪಾದದಿ ಬೆರೆದು ನೀನಿರೆ ಮರಣದ ಭಯವಿರದು. ಧನ್ಯವಾದಗಳು. ಗುರು ಶಂಕರನಿಗೆ ಪೆರೆತಂಬುದ ಸುಟ್ಟು ಅಂತ ಹೇಳ್ಬಿಟ್ಟು ಒಂದೇ ಸಾಲಲ್ಲಿ ಅನುಭವಾಮೃತದ ಒಂದು ಇಂಟ್ರಡಕ್ಷನ್ ತರ ಒಂದು ಈ ಪ್ರಾರ್ಥನೆ ಗೀತೆ ಇದ್ದಂಗಿತ್ತು. ಬಹಳ ಅರ್ಥಗರ್ಭಿತವಾದ ಒಂದು ಗೀತೆಯನ್ನ ಬಹಳ ಚೆನ್ನಾಗಿ ಹಾಡಿದ್ದಕ್ಕೆ ಶ್ರೀಮತಿ ಹರ್ಷಿತಾ ಸುಹಾಸ್ ಅವ್ರಿಗೆ ಧನ್ಯವಾದಗಳು. ಈಗ ಕೆಲ ವಾರಗಳ ಹಿಂದೆ ಗೋಪಾಲ್ ಕೃಷ್ಣ ಜೋಯ್ಸ್ ಅವರು ಇದ್ದಾರೆ ಇವತ್ತು ನಮ್ಮ ಜೊತೆಗೆ. ಅವರು ಬಹಳ ಸುಂದರವಾಗಿ ಬಹಳ ಸೊಗಸಾಗಿ ಅನುಭವಾಮೃತದ ಒಂದು ಪರಿಚಯವನ್ನ ಮಾಡಿಕೊಟ್ಟಿದ್ರು. ಅವರು ಮೊದಲು ಅದ ಅನುಭವಾಮೃತಕ್ಕೆ ಏನೇನು ಅಧಿಕಾರಿಗಳ ಲಕ್ಷಣ ಅಂತ ಅದೇನದೇ ಅಧಿಕಾರ ಅನ್ನೋದು ಯಾವ ರೀತಿ ಇದ್ದವರಿಗೆ ಆ ಅಧಿಕಾರ ಇರುತ್ತೆ ಅದನ್ನು ಓದಲು ಅಥವಾ ಆ ಅನುಭವವನ್ನು ತೆಗೆದುಕೊಳ್ಳಲು ಅನ್ನೋ ಒಂದು ವಿಷಯದ ಕುರಿತು ಅವರು ಮಾತಾಡಿದ್ರು. ಹಾಗೇನೆ ಈ ದಿನ ಅದರ ಒಂದು ಮುಂದುವರಿದ ಭಾಗವನ್ನು ಶ್ರೀಯುತ HY ರಾಮರಾವ್ ಅವರು
ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಶ್ರೀಯುತ HY ರಾಮರಾವ್ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ಅವರು ತಮ್ಮ ಇವತ್ತಿನ ವಿಷಯವನ್ನ ನಮ್ಮೆಲ್ಲರಿಗೆ ಹಂಚಿಕೊಳ್ಳಬೇಕಂತ ಅವರಿಗೆ ವಿನಂತಿ. ಸಾಕು. ಭಕ್ತ ಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಅಪ್ಪನ ಪಾದಾರವಿಂದಗಳಲ್ಲಿ, ಗಣಪತಿಯ ಪಾದಾರವಿಂದಗಳಲ್ಲಿ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು. ಈ ತತ್ಪದಾರ್ಥ ಶೋಧನೆ ಎಂಬ ಒಂದು ಅಧ್ಯಾಯವನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅನುಭವ ಅಮೃತದಲ್ಲಿ. ಈ ಅನುಭವ ಅಮೃತ ತುಂಬಾ ಕಷ್ಟವಾದ ಒಂದು ವಿಷಯ. ಇದನ್ನ ಅರ್ಥ ಮಾಡ್ಸಕ್ಕೆ ಸದ್ಗುರುವಿನ ಕೃಪೆ ಬೇಕು. ನಾನೇ ಅರ್ಥ ಮಾಡ್ಕತ್ನಿ ಎಲ್ಲ ಎಂಬುದು ಸುಳ್ಳು. ಆದ್ರಿಂದ ಇಲ್ಲಿ ನಾನು ಹೇಳತಕ್ಕಂಥ ವಿಷಯದಲ್ಲಿ ಏನಾದರೂ ತಪ್ಪುಗಳಾಗಬಹುದು. ಆದ್ರಿಂದ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಭಕ್ತ ಮಹಾಶಯಗಳು ನನ್ನನ್ನು ಕ್ಷಮಿಸಬೇಕು ಅಂತ ಹೇಳಿ ಎಲ್ಲ ಅಪ್ಪನ ಭಕ್ತರ ಪಾದಾರವಿಂದಗಳಲ್ಲಿ ನಾನು ನಮಸ್ಕರಿಸಿ ಪ್ರಾರಂಭ ಮಾಡ್ತೇನೆ. ಇದು ಕಬ್ಬಣದ ಕಡಲೆ ಅಂತ ಮೊದಲಿಂದಲೇ ಪ್ರಸಿದ್ಧವಾಗಿಬಿಟ್ಟಿದೆ. ಅದರಲ್ಲೂ ಕೂಡ ಅನುಭವ ಅಮೃತ ಎಂಬುದು ತುಂಬಾ ಕಷ್ಟವಾದ ಒಂದು ವಿಷಯ. ಇದನ್ನ ಮಹಾಲಿಂಗರಂಗರು ಬರೆದಿದ್ದಾರೆ. ಅಂತ ಕಷ್ಟವಾದ ಪದ್ಯಗಳಿಗೆ ಸುಲಭವಾಗಿ ಅರ್ಥವಾಗುವಂತೆ ಆರಾಸೆಯವರು, ಸೇತುರಾಮ್ರವರು ಮತ್ತು ಶಂಕರಯ್ಯನವರು ಸುಲಭವಾದ ಕನ್ನಡದಲ್ಲಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಅವರು ಶಬ್ದ ಅರ್ಥ ತಾತ್ಪರ್ಯಗಳನ್ನ ಬರೆದು ನಮಗೆಲ್ಲ ಉಪಕಾರ ಮಾಡಿದ್ದಾರೆ. ಅಷ್ಟೆಲ್ಲ ಮಾಡಿದ್ರು ಕೂಡ ನಮಗೆ ಅರ್ಥವಾಗುವುದು ಅಷ್ಟು ಸುಲಭವಲ್ಲ, ತುಂಬಾ ಕಷ್ಟವಾದ್ದು. ಇದನ್ನ ಬಾದರಾಯಣ ವ್ಯಾಸರು ಶುಕ ಮಹರ್ಷಿಗೆ ಹೇಳಿರ್ತಕ್ಕಂಥದ್ದು. ಅದನ್ನ ಬರೆದವರು ಮಹಾಲಿಂಗರಂಗರು. ಈ ಉಪನ್ಯಾಸವನ್ನು ಶುರು ಮಾಡಕ್ ಮುಂಚೆ ಈ ಮಹಾಲಿಂಗರಂಗರು ಶ್ರೀ ಮಲ್ಲಿಕಾರ್ಜುನನನ್ನ ಅವರು ಸ್ಮರಿಸಿದರೆ ಅದನ್ನು ನೋಡೋಣ. ತತ್ಪದಾರ್ಥ ಶೋಧನೆ, ಇದು 4ನೇ ಅಧ್ಯಾಯ ಅನುಭವಾಮೃತದಲ್ಲಿ. ಸೂಚನಾ ಪದ್ಯದಲ್ಲಿ ಬಾದರಾಯಣ ಶುಕಮುನೀಶ್ವರ ಆದರದಿ ತತ್ಪದವ ಶೋಧಿಸಿ ಬೋಧಿಸಿದ ಸತ್ಯದ್ವಯಾನಂದನನು ತಿಳಿಯುವಂತೆ. ಆ ಪರಮಾತ್ಮನ ತಿಳಿಯೋ ರೀತಿ ಬಾದರಾಯಣ ಮುನಿಗಳು ಶುಕಮಹೇಶ್ವರಿಗೆ ತತ್ಪದವನ್ನ ತಿಳಿಸಿದ್ರು, ಅದನ್ನು ಬೋಧಿಸಿದ್ರು ಅಂತ ಇದೆ. ವಾರಿಧಿಯ ಪಾತ್ರೆ ಕಜ್ಜಲ ಸಾರ ವಂಜನ ಗಿರಿಯ ಕೆಸರಿ ಧಾರಣೀತಲ ಹಲಗೆ ಸುರತರು ಬರೆವ ಲೆಕ್ಕಣಿಕೆ ಶಾರದಾಂಬೆಗೆ ಶ್ರೀಗಿರೀಶನ ಪಾರ ಗುಣಸಾಗರವ ನೆಣಿಸಲಾರದಾದಳು ಮನುಜ ಕೀಟಕ ಅರಿಯಳಬಹುದೇ ಅಂತ ಹೇಳ್ತಾರೆ. ಅಂದ್ರೆ ಶೈಲ ಮಲ್ಲಿಕಾರ್ಜುನ ಅವನ ಗುಣರಾಶಿಯನ್ನು ಬರಿಬೇಕು ಅಂತ ಸರಸ್ವತಿ ದೇವಿ ಪ್ರಾರಂಭ ಮಾಡಿದ್ರಂತೆ. ಅವಾಗ ಸಾಗರವೇ ಪಾತ್ರೆ. ಯಾತಕ್ಕೆ? ಮಸಿ ರೆಡಿ ಮಾಡ್ಬೇಕಲ್ಲ. ಅಂಜನಗಿರಿಯ ಕೆಸರೇ ಮಸಿ. ಅಂಜನಗಿರಿಯನ್ನ ನೀರಿನಲ್ಲೆಲ್ಲ ಕದರ್ಬಿಟ್ಟು ಮಸಿ ಮಾಡ್ಕೊಳ್ಳೋದು. ಕಲ್ಪವೃಕ್ಷದ ಶಾಖೆಯೇ ಲೇಖಣಿ. ಕಲ್ಪವೃಕ್ಷದ ಒಂದು ರೆಂಬೆಯನ್ನ ತಗೊಂಡು ಅದನ್ನ ಲೇಖಣಿಯಾಗಿ ಮಾಡ್ಕೊಂಡು ಭೂಮಿಯೇ ಬರೆಯುವ ಹಲಗೆ. ಭೂಮಿ ದೊಡ್ಡ ಹಲಗೆ ಬರೆಯಕ್ಕೋಸ್ಕರ ಅದನ್ನು ಉಪಯೋಗಿಸ್ತು. ಆದ್ರೆ ಈ ಮಹಾತ್ಮನ ಗುಣಗಳನ್ನು ಬರೆದು ಮುಗಿಸಲಾಗಲಿಲ್ಲ. ಅವನ ಗುಣಗಳನ್ನ ಭೂಮಿ ತುಂಬಾ ಬರೆದ್ರು ಕೂಡ ಅವು ಇನ್ನೂ ಉಳಿದು ಆಗ್ಲಿಲ್ಲ. ಆದ್ರಿಂದ ಕೀಟಪ್ರಾಯರಾದ ಮನುಷ್ಯರಿಗೆ ಸಾಧ್ಯವೇ? ಕೀಟಕ್ಕೆ ಸಮಾನಾದ ಅಂದ್ರೆ ಮನುಷ್ಯಂಬನು ಬಹಳಷ್ಟು ಚಿಕ್ಕನು, ಅವನು ಬಹಳಷ್ಟು ಸಣ್ಣವನು ಅಂತ. ಆದ್ರಿಂದ ಇವನಿಗೆ ಈ ಶ್ರೀಶೈಲ ಮಲ್ಲಿಕಾರ್ಜುನ ಗುಣಗಳನ್ನು ನಾವು ತಿಳಿಯೋದಕ್ಕೆ ಸಾಧ್ಯವೇ ಅಂತ ಹೇಳಿ
ತಾವು ಬಹಳ ಚಿಕ್ಕವರು ಅಂತ ಹೇಳಿ ಮಹಲಿಂಗರಂಗರು ಇಲ್ಲಿ ತೋರಿಸ್ಕೊಂಡಿದ್ದಾರೆ. ಈ ತತ್ವಮಸಿ ವಾಕ್ಯವನ್ನ ನಾವು ನೋಡಿದ್ರೆ ಇದು ವೇದಗಳ ಮಹಾ ವಾಕ್ಯ. ವೇದಗಳ ಮಹಾವಾಕ್ಯಗಳಲ್ಲಿ ಪ್ರಜ್ಞಾನಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಅಯಮಾತ್ಮಂ ಬ್ರಹ್ಮ ಇವು ವೇದಗಳ ಮಹಾವಾಕ್ಯಗಳು. ಇದರಲ್ಲಿ ಸಾಮವೇದದಲ್ಲಿ ಬರುವ ತತ್ವಮಸಿ ಇದು. ತತ್ ತ್ವಂ ಅಸಿ ಅಂತ ಹೇಳಿ ಇದನ್ನು ಬಿಡಿಸ್ತಾರೆ. ತತ್ವಮಸಿ, ತತ್ ಅಂತಂದ್ರೆ ಅದು ಅಂತ. ಹಿಂದೆ ಉಪನಿಷತ್ ಕಾಲಗಳಲ್ಲಿ ದೇವರಿಗೆ ಯಾವುದೇ ಹೆಸರುಗಳು ಇರ್ಲಿಲ್ಲ. ಅವಾಗ ಅದನ್ನ ಅದು ಅಂತ ಕರಿತಾ ಇದ್ರು, ತತ್ ಅಂತ ಹೇಳಿ. ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುಚ್ಚಾಯ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಪೂರ್ಣಮದಂ ಅದು ಪೂರ್ಣ ಅಂತ ಹೇಳ್ತಾರೆ. ಇದು ಪೂರ್ಣ, ಜಗತ್ತು ಪೂರ್ಣ. ಅದು ಅಂತ ಹೇಳಿ ಮೊದಲಿಂದಲೂ ಪರಮಾತ್ಮನನ್ನ ಅದು ಅಂತ ಕರಿತಾ ಇದ್ರು. ತತ್ ಅದು, ತ್ವಂ ನೀನು, ಅಸಿ ಆಗಿದ್ದೀಯೇ, ಅದು ನೀನು ಆಗಿದ್ದೀಯೆ, ನೀನೇ ಪರಬ್ರಹ್ಮ ಅಂತ ಇದರ ಅರ್ಥ. ಇದು ತತ್ ಅಂದ್ರೆ ಸತ್ಯವು, ತನಗೆ ಎರಡನೆಯದಿಲ್ಲದ್ದು, ಆನಂದವು ಆದ ಬ್ರಹ್ಮ ಅಂತ. ಎರಡನೇದು ಇದೆಯಪ್ಪ ಇದರಂತೆ ಅಂತ ಹೇಳಿ ನಾವು ಹೇಳಕ್ಕಾದಿರೋದೇ ಒಂದು. ಅದರಂತೆ ಇನ್ನೊಂದಿಲ್ಲ, ಅಪ್ರಮೇಯ ಅಂತ ಹೇಳ್ತಾರೆ. ಅಂದ್ರೆ ನಾವು ಹೋಲಿಕೆಗೆ ಇನ್ನೊಂದನ್ನು ಹೇಳೋದಕ್ಕೆ ಇನ್ನೊಂದು ಇಲ್ಲೇ ಇಲ್ಲ ಅಂತದ್ದು. ಅಂಥ ವಸ್ತು ಅದೇ ಬ್ರಹ್ಮ. ಇದೇ ತತ್ ಪದಾರ್ಥದ ಲಕ್ಷ್ಯ ಅರ್ಥ ಅಂತ ಹೇಳ್ತಾರೆ. ಇಲ್ಲಿ ಮೊದಲೇ ಅಧಿಕಾರ ಸಂಪದ ಅಂತ ಬಂದಿದೆ. ಈ ಅಧಿಕಾರ ಸಂಪದ ಮತ್ತು ಈ ಕಾವ್ಯ ಕವಿ ವಿಚಾರವನ್ನು ಅಲೆ ಹಿಂದೆ ಗೋಪಾಲಕೃಷ್ಣ ಅವರು ಗೋಪಾಲಕೃಷ್ಣ ಜೋಯಿಸ್ ಅವರು ಇದನ್ನ ಚೆನ್ನಾಗಿ ವಿವರಿಸಿ ಎಲ್ಲ ಹೇಳಿದ್ದಾರೆ. ಆದ್ರೆ ಈ ಪುಸ್ತಕದಲ್ಲಿ ಪ್ರತಿ ಅಧ್ಯಾಯವಲ್ಲೂ ಕೂಡ ಅಧಿಕಾರ ಸಂಪದ ಹೇಳ್ದಲೆ ಕವಿ ಮುಂದಕ್ಕೆ ಹೋಗಿಲ್ಲ. ಆದ್ರಿಂದ ಅಧಿಕಾರ ಸಂಪದ ಈ ಅಧ್ಯಾಯದಲ್ಲಿ ಬರತಕ್ಕಂಥದ್ದನ್ನ ಒಂದ್ ಸ್ವಲ್ಪ ಹೇಳ್ಕೊಂಡು ನಾವು ಮುಂದುವರಿಯೋಣ. ಆಥಮರಿಗೆ ಆಮೇಲೆ ಬರೀ ಭೋಗದಲ್ಲಿ ವಿಷಯಾಸಕ್ತದಲ್ಲಿ ಇರುವವರಿಗೆ ಈ ಒಂದು ಅನುಭವ ಅಂದ್ಬಿಟ್ಟು ಹೇಳ್ಬೇಡ ಅಂತ ಇದೆ. ಯಾಕೆಂದ್ರೆ ಅವರಿಗೆ ಅರ್ಥ ಆಗಲ್ಲ, ಅದನ್ನ ಅಪಾರ್ಥ ಮಾಡ್ಕೊಂಡು ಎಲ್ಲ ಹಾಸ್ಯ ಮಾಡಿ ನಗ್ತಾರೆ. ಇದು ಪರಮಾತ್ಮನ ವಿಚಾರ. ಅದರಿಂದ ಪರಮಾತ್ಮನ ವಿಚಾರದಲ್ಲಿ ನಾವು ಅನರ್ಥವನ್ನು ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅಧಮರಿಗೆ ಹೇಳ್ಬೇಡ, ವಿಷಯಾಸಕ್ತರಿಗೆ ಹೇಳ್ಬೇಡ ಅಂತ ಹೇಳಿ ಕವಿ ಹೇಳ್ತಾನೆ. ಯಾರಿಗೆ ಹೇಳ್ಬೋದು? ಶಿಷ್ಯರಿಗೆ ಶಿವಭಕ್ತಿಯಲ್ಲಿ ಹರಿ ಪರಿತುಷ್ಟರಿಗೆ ಪರಮಾರ್ಥ ಗತಿಯನ್ನು ನಿಷ್ಠೆಯಿಂದಲಿ ಸಾಧಿಸುವ ಸಾಧುಗಳನ ಹೊರತ ಶ್ರೇಷ್ಠವ ಶಾಸ್ತ್ರಗಳ ಶ್ರವಣದ ಗೋಷ್ಠಿಯುಳ್ಳವರಿಂಗೆ ಸಮತೆಯ ದೃಷ್ಟಿಯ ವಂತರಿಗೇ ಒಲಿದು ಹೇಳಿ ಅನುಭವಾಮೃತವ. ಶಿವಭಕ್ತರಿಗೆ ಹೇಳ್ಬೋದು. ಯಾವ ಶಾಸ್ತ್ರಗಳು ಶ್ರವಣಗೋಷ್ಠಿ ಮಾಡ್ತಕ್ಕಂಥವ್ರು, ವೇದ ಪುರಾಣ ಉಪನಿಷತ್ತುಗಳನ್ನು ಓದಕ್ಕಂಥವರು, ಸಮಬುದ್ಧಿ ಉಳ್ಳವರು, ಇಂಥವರಿಗೆ ಇವರು ಅಧಿಕಾರ ಸಂಪದರು. ಇವರಿಗೆ ಹೇಳಪ್ಪ, ಅವ್ರಿಗೆ ಬೇರೆಯವ್ರಿಗೆ ಬೇಡ ಅಂತ ಹೇಳಿ ಅಧಿಕಾರ ಸಂಪದವನ್ನ ಇವನು ಕವಿ ಹೇಳ್ತಾನೆ. ಅದರಿಂದ ಪ್ರಶಾಂತ ನಿರ್ಗುಣ ಸರ್ವಸಾಕ್ಷಿ, ಬೇರೆ ಇಲ್ಲ, ಇಲ್ಲಿಗೆ ಮುಗಿತು ಅಂತ ಇಲ್ಲ, ಅಂಥ ಅನಂತ ಕರ್ಮರಹಿತ, ಪ್ರಕೃತಿಗೂ ಹೆಚ್ಚಿನ ಕಾರಣವಾದ, ಕಾಲ ಕರ್ಮಗಳಿಗೆ ಕಟ್ಟು ಬೀಳ್ತಕ್ಕಂಥ ಪರಬ್ರಹ್ಮವೇ ಈ ತತ್ಪದಾರ್ಥ ಲಕ್ಷಣ. ಅಲ್ಲಿಂದ ನಾವು ಮಾಯೆಗೆ ಬರ್ತೀವಿ. ಮಾಯೆ ಎಂಬುದು ಇದ್ದದ್ದನ್ನ ಬೇರೆ ರೀತಿಯಲ್ಲಿ ತೋರಿಸೋದು, ಅದು ಮಾಯೆ ಕೆಲಸ. ಮಾಯೆ ನಿಜವನ್ನ ಸತ್ಯವನ್ನ ಮಿಥ್ಯವಾಗಿ ತೋರಿಸುತ್ತೆ. ಅದು ತೋರಿಸೋದು ಮಿಥ್ಯ, ನಿಜವಲ್ಲ.
ಇದು ಈ ಜೀವ ಜಗತ್ತಾಗಿ ಈ ಬ್ರಹ್ಮ ತೋರ್ಪಡುತ್ತೆ. ಯಾಕಂದ್ರೆ ಎತ್ಲಾ ಕೆಳಗಡೆಗೂ ಒಂದೇ ಇರೋದು, ಆದ್ರೆ ಮಾಯ ದೆಸೆಯಿಂದ ಅದು ಜೀವ ಜಗತ್ತಾಗಿ ನಮಗೆ ತೋರುತ್ತೆ. ಆಮೇಲೆ ಭೋಗ, ಭೋಗ್ಯ, ಭೋಕ್ತೃ, ದೃಶ್ಯ, ದೃಕ್ಕು, ಹೀಗೆ ವಿಧಗಳಾಗಿ ಅದು ನಮಗೆ ಭ್ರಮೆಯನ್ನು ಉಂಟು ಮಾಡುತ್ತೆ. ಹಾಗೆ ಭ್ರಮೆಯಿಂದ ತೋರದೆ ಮಾಯೆಯಿಂದ. ಮಾಯೆ ಎಂಬುದು ಇಂದ್ರಜಾಲ, ಬಿಸಿಲು ಕುದುರೆ. ಈಗ ಬೇಸಿಗೆ ಕಾಲದಲ್ಲಿ ನಾವು ನೋಡಿದ್ರೆ ನಮಗೆ ನೀರು ಇರುವಂತೆ ಕಾಣುತ್ತೆ, ಅಲ್ಲಿ ನಿಜವಾಗಿಯೂ ನೀರೇ ಇಲ್ಲ. ಸ್ವಲ್ಪ ದೂರ ಹೋದ್ರೆ ಇಲ್ಲೇ ಸ್ವಲ್ಪ ದೂರದಾಗಿದೆ ಅಂತ ಕಾಣುತ್ತೆ, ಸ್ವಲ್ಪ ದೂರ ಹೋದ್ರೆ ಆ ನೀರದೇ ಇಲ್ಲ, ಇನ್ನು ಮುಂದಕ್ಕೆ ಹೋಗಿರುತ್ತೆ. ಅದಕ್ಕೆ ಬಿಸಿಲು ಕುದುರೆ ಅಂತ ಕರೀತಾರೆ. ಹಾಗೆ ಮಾಯೆ ಎಂಬುದು. ಆಮೇಲೆ ಹಗ್ಗದಲ್ಲಿ ಹವಾದಂತೆ ತೋರುತ್ತೆ. ನಾವು ಸಾಯಂಕಾಲದ ಹೊತ್ತು ಎಲ್ಲ ಹೋಗ್ತಾ ಇರ್ತೀವಿ, ಅಲ್ಲಿ ಒಂದು ಹಗ್ಗ ಬಿದ್ದಿರುತ್ತೆ. ಹಗ್ಗ ನೋಡಿದ ತಕ್ಷಣ ನಮಗೆ ಅನುಮಾನ ಆಗುತ್ತೆ, ಏನು ಇದು ಹಾವು ಇರ್ಬೋದು. ಆಮೇಲೆ ಗಾಳಿಗೆ ಸ್ವಲ್ಪ ಅದ್ರ ತಲೆ ಅಲ್ಲಾಡುತ್ತೆ, ನಿಜವಾಗ್ಲೂ ಇದು ಹಾವೇ, ಹೆಡೆ ಇರ್ತಾ ಇದ್ ಮೇಲ್ಕೆ. ಆಮೇಲೆ ಸ್ವಲ್ಪ ಹೊತ್ತಿಗೆ ಅದು ಇನ್ನೊಂದು ತುದಿ ಅದು ಅಲ್ಲಾಡುತ್ತೆ, ಓಹೋ ಇದು ಬಾಲ ಅಲ್ಲಾಡಿಸ್ದು, ಅದರಿಂದ ಇದು ಹಾವು. ಇದಕ್ಕೆ ಭ್ರಮೆ ಅಂತ ಕರೀತಾರೆ. ಆಮೇಲೆ ಅದಕ್ಕೆ ಸ್ವಲ್ಪ ಬೆಳಕನ್ನು ಬಿಟ್ಟು, ಟಾರ್ಚ್ ಅನ್ನು ಬಿಟ್ಟು ನೋಡಿದ್ರೆ ಅದು ಹಗ್ಗ ಅಂತ. ಅವಾಗ ಹಗ್ಗವೇ ನಿಜವಾದ್ದು, ಹಾವಲ್ಲ, ಹಗ್ಗ ಹಾವು ಅಂತ ಹೇಳಿ ಈ ವೇದಾಂತ ವಿಚಾರಗಳಲ್ಲಿ ತಗೊಳ್ತಾರೆ. ಈ ಮಾಯೆಗೆ ಎರಡು ಶಕ್ತಿಗಳಿವೆ, ಒಂದು ಆವರಣ ಶಕ್ತಿ, ಇನ್ನೊಂದು ನಿಕ್ಷೇಪ ಶಕ್ತಿ ಅಂತ. ಆವರಣ ಶಕ್ತಿ ಇರೋದನ್ನು ಮುಚ್ಚಿಬಿಡುತ್ತೆ, ಅದು ತೋರದಂತೆ ಮಾಡುತ್ತೆ. ವಿಕ್ಷೇಪ ಶಕ್ತಿ ಬೇರೆ ಇದನ್ನು, ಮಿಥ್ಯವನ್ನು ತೋರಿಸುತ್ತೆ. ಅದು ಈ ಮಾಯೆಯ ಎರಡು ಶಕ್ತಿಗಳು. ಈ ಅಖಂಡ ಬ್ರಹ್ಮಾಂಡವನ್ನು ಮರೆ ಮಾಡಿಬಿಡುತ್ತೆ, ಅದು ಆವರಣ ಶಕ್ತಿ. ಆಮೇಲೆ ಜೀವ ಜಗತ್ತು ಕಾಣಂತೆ ಮಾಡುತ್ತೆ. ಜೀವ ಬೇರೆ, ಜಗತ್ತು ಬೇರೆ. ಹೀಗೆ ಎಲ್ಲ ಜೀವಾತ್ಮಗಳನ್ನ ಪರಮಾತ್ಮ ಅಂತ ಹೇಳಿ ಎರಡು ರೀತಿಯಲ್ಲಿ ತೋರಿಸ್ತಕ್ಕಂಥದ್ದು ಜಗತ್ ಸೃಷ್ಟಿ. ಹೀಗೆ ಅನೇಕ ಬೇರೆ ಬೇರೆ ರೀತಿಯಲ್ಲಿ ಇಲ್ಲದೆ ಇರುವುದನ್ನ ಇರುವಂತೆ ತೋರಿಸುವುದು, ಅದು ಮಾಯೆಯ ಕೆಲಸ. ಮಾಯೆಯಿಂದ ಈ ಚತುರ್ಮುಖ ಬ್ರಹ್ಮನಿಗೂ ಕೂಡ ಮಾಯೆಯನ್ನ ಅರ್ಥ ಮಾಡ್ಕೋಕ್ಕಾಗ್ಲಿಲ್ವಂತೆ, ಇನ್ ನಮ್ಮಂತರ ಪಾಡೇನು ಅಂತ. ಈ ಮಿಥ್ಯ ಪ್ರಪಂಚ, ಈಗ ಕಾಣ್ತಾ ಇರತಕ್ಕಂತ ಪ್ರಪಂಚ ಮಿಥ್ಯ ಪ್ರಪಂಚ ಅಂತ ಕರಿತೀವಿ. ಪ್ರಪಂಚ ನೋಡ್ತಾ ಇದೀವಲ್ಲ, ಜಗತ್ತನ್ನ ಎಲ್ಲ ಇದೆಯಲ್ಲ ಅಂತ ಹೇಳಂತೀವಿ. ಆದ್ರೆ ಇದು ಬದಲಾವಣೆ ಹೊಂದಲೇ ಹೋಗುತ್ತೆ. ಬದಲಾವಣೆ ನಿಜವಲ್ಲ, ಯಾವಾಗ್ಲೂ ಇರತಕ್ಕಂಥದ್ದು ಬ್ರಹ್ಮ, ಯಾವಾಗ್ಲೂ ಇರ್ಬೇಕು. ಸತ್ಯ ವಸ್ತು ಅಂದ್ರೆ ಎಲ್ಲಾ ಕಾಲದಲ್ಲೇ ಇರ್ಬೇಕು. ಆದ್ರೆ ಈ ಜಗತ್ತು ಎಲ್ಲಾ ಕಾಲದಲ್ಲೇ ಇರುತ್ತೆ, ಎಲ್ಲ ಬದಲಾವಣೆ ಆಗುತ್ತೆ. ಜನಗಳು ಇರಲ್ಲ, ಗಿಡ ಮರಗಳು ಬೆಳ್ಳಿಗಳು ಹೋಗ್ತವೆ, ಹೊಸದಾಗಿ ಹುಟ್ಟುತ್ತವೆ. ಹೀಗೆ ಮಿಥ್ಯ ಪ್ರಪಂಚ ಅಂದ್ರೆ ಬದಲಾವಣೆಯನ್ನು ಹೊಂದತಕ್ಕಂಥ ವಸ್ತು. ಹೀಗೆ ಮಾಯೆಯಿಂದ ಈ ರೀತಿಯಾಗಿ ಆಗುತ್ತೆ. ಈ ಮಾಯೆಯಿಂದ ಜಗತ್ ಸೃಷ್ಟಿ ಆಯ್ತು. ಹೇಗೆ ಸಗುಣ ಬ್ರಹ್ಮನಲ್ಲಿ ಪಂಚೀಕರಣ ಆಯ್ತು. ಪಂಚೀಕರಣ ಅಂತ ಹೇಳಿ ಮುಂದೆ ಹೇಳ್ತೀನಿ. ಮೊದಲಿಗೆ ಏನೂ ಇರ್ಲಿಲ್ಲ, ಶುದ್ಧ ಬ್ರಹ್ಮ ಅಷ್ಟೇ ಇತ್ತು, ಚಲನೆ ವಲನೆ ಏನೂ ಇರ್ಲಿಲ್ಲ. ಶುದ್ಧ ರೂಪವಾದ ಬ್ರಹ್ಮ ಎಲ್ಲಾ ಕಡೆಗೂ ಆವರಿಸಿತ್ತು. ಅದರಲ್ಲಿ ವಿಶೇಷ ನಾದ ಉಂಟಾಯ್ತು. ಆ ನಾದವೇ ಪ್ರಣವ, ಓಂಕಾರ. ಈ ಓಂಕಾರ ಮೊದಲು ಬಂತು, ಓಂಕಾರದಿಂದ ಪ್ರಪಂಚ ಸೃಷ್ಟಿ ಆಯ್ತು. ಈ ತತ್ತು ಅಂದ್ರೆ ಬ್ರಹ್ಮ ಇವರು ತ್ರಿಗುಣಾತ್ಮಕನಾದು, ಸದಸದ್ರೂಪನಾದು. ಇಂತಹ ಸಗುಣ ಬ್ರಹ್ಮನಲ್ಲಿ ಮೊದಲು ಅವ್ಯಕ್ತ ಉಂಟಾಯ್ತು. ಅವ್ಯಕ್ತ, ಅದರಿಂದ ಮಹತ್ವ ಉಂಟಾಯ್ತು. ಮಹಾತತ್ವವೇ ಲೋಕವನ್ನ ಸೃಷ್ಟಿ ಮಾಡ್ಬೇಕು ಅನ್ನೋ ಬುದ್ಧಿ. ಈ ಆಲೋಚನೆಯಿಂದಲೇ ಜಗತ್ತಿನ ಉದಯ ಕಾರಣ, ಜಗತ್ ಸೃಷ್ಟಿ ಮಾಡ್ಬೇಕು ಅಂತ. ಇದೇ ಸಂಕಲ್ಪ ಶಕ್ತಿ, ಇದಕ್ಕೆ ಗರ್ಭಧಾರಣೆ ಅಂತ ಕರೀತಾರೆ. ಈ ಸಂಕಲ್ಪ ಶಕ್ತಿಯಿಂದ ವೈಕಾರಿಕ
ವೈಕಾರಿಕ ಅಂತಂದ್ರೆ ಅಹಂಕಾರದ ಬಗೆದ ಒಂದು ಮನಸ್ಸು. ಆಮೇಲೆ ಅಹಂಕಾರದಿಂದ ಮನಸ್ಸು, ಭೂತ ಸೂಕ್ಷ್ಮಗಳಾದ ಪಂಚತನ್ಮಾತ್ರಗಳು, ಆಮೇಲೆ ತೇಜ, ಭೂತಾದಿ ಅಂದ್ರೆ ಭೂಮಿ ಮೊದಲಾದ ಪಂಚಭೂತಗಳು ಉಂಟಾದವು. ರಾಜಸ ಅಹಂಕಾರದಿಂದ ತನ್ಮಾತ್ರೆಯಿಂದ ಸೂಕ್ಷ್ಮವಾದ ಭೂತಗಳು, ಅವುಗಳಿಂದ ಮತ್ತೆ ಪಂಚಭೂತಗಳು ಬರುತ್ತೆ. ಅದರಿಂದ ಪಂಚಮಹಾಭೂತಗಳಾದ ಭೂಮಿ, ಆಕಾಶ, ವಾಯು, ನೀರು, ಅಗ್ನಿ ಇವುಗಳಿಂದ ಚರಾಚರ ವಸ್ತುಗಳು ಉಂಟಾದವು. ಭೂತಗಳಿಂದ ಪಂಚಭೂತಗಳ ಪಂಚೀಕರಣದಿಂದ ಭೂಮಿ, ಆಕಾಶ, ಸಾಗರ, ಆಮೇಲೆ ಜಲಚರ ವಸ್ತುಗಳು, ಚರಾಚರ ವಸ್ತುಗಳೆಲ್ಲವೂ ಉಂಟಾದವು ಅಂತ ಹೇಳ್ತಾರೆ. ಈ ಭೂಮಿ ಪಂಚಭೂತಗಳು ಎಷ್ಟೆಷ್ಟಿವಪ್ಪ? ಭೂಮಿಯ 10ರಷ್ಟು ನೀರು, ನೀರಿನ 10ರಷ್ಟು ಅಗ್ನಿ, ಅಗ್ನಿಯ 10ರಷ್ಟು ವಾಯು, ವಾಯುವಿನ 10ರಷ್ಟು ಆಕಾಶ, ಆಕಾಶದ 10ರಷ್ಟು ಅಹಂಕಾರ ಆವರಣ, ಮತ್ತು ಇದರ 10ರಷ್ಟು 3 ಲೋಕಗಳು. ಈ 7 ಆವರಣಗಳಿಂದ ಇದು ಮುಚ್ಚಿವೆ ಅಂತ ಹೇಳ್ತೀವಿ. ಪಂಚೀಕರಣ ಇದು ತುಂಬಾ ಕಷ್ಟವಾದ್ದು. ಪ್ರಪಂಚ ಹೇಗೆ ಆಯ್ತು ಎಂಬುದ್ರ ಬಗ್ಗೆ ಪಂಚೀಕರಣ, ಈ ವೇದಾಂತ ವಿಚಾರವನ್ನ ತಿಳಿದವ್ರು ಏನ್ ಮಾಡ್ತಾರೆ, ಪರೀಕ್ಷೆ ಮಾಡಕ್ಕೆ ಪಂಚೀಕರಣ ಹೇಳಪ್ಪ ನೋಡೋಣ, ಪಂಚೀಕರಣ ಬರುತ್ತಾ ನಿಂಗೆ? ಪಂಚೀಕರಣ ಬರಲ್ಲ ಅಂದ್ರೆ ಇವ್ನು ಏನು ಬರಲ್ಲ ಅಂತ ಬಹಳ ಮಹತ್ವಪೂರ್ಣವಾದ್ದು ಪಂಚೀಕರಣ ಅಂತ ಹೇಳ್ತಾರೆ. ಭೂಮಿ ಮೊದಲಾದ ಮಹಾಭೂತಗಳನ್ನು 2 ಭಾಗ ಮಾಡ್ಬೇಕು. ಅಂದ್ರೆ 5 ಅದನ್ನ 2 ಭಾಗ ಮಾಡಿ 1 ಅರ್ಥಗಳನ್ನ ಹಾಗೆ ಇಟ್ಕೋಬೇಕು. ಅಂದ್ರೆ 5 ಅರ್ಥಗಳನ್ನ ಒಂದ್ ಕಡೆ ಇಟ್ಕೋಬೇಕು ಅಂತ. ಆಮೇಲೆ ಉಳಿದ ಅರ್ಧಗಳನ್ನು 4 ಭಾಗ ಮಾಡ್ಬೇಕು. ಒಂದೊಂದನ್ನ 4 ಭಾಗ ಅಂದ್ರೆ 4 5 20 ಆಯ್ತು. ಮೊದಲಿನ ಅರ್ಥಗಳನ್ನು ಸೇರಿಸಿದ್ರೆ 5 ಮೊದಲಿನ ಅರ್ಧಗಳು ಅಂದ್ರೆ ಆವಾಗ 25 ಅಂಶಗಳು ಉಂಟಾಯ್ತು. ಮೊದಲಿಗೆ ಪಂಚೀಕರಣದಿಂದ 25 ಅಂಶಗಳು ಉಂಟಾಯ್ತು. ಇವುಗಳ ಯಾವ್ಯಾವು? ಆಕಾಶ ಪಂಚಕ, ಆಕಾಶದಿಂದ ಜ್ಞಾತೃ, ಭೂಮಿ ಅಂಶ ಸೇರಿ ಅಹಂಕಾರ, ಜಲಾಂಶ ಸೇರಿ ಚಿತ್ತ, ಅಗ್ನಿ ಅಂಶ ಸೇರಿ ಬುದ್ಧಿ, ವಾಯುವಿನ ಅಂಶ ಸೇರಿ ಮನಸ್ಸು. ಹೀಗೆ ಅಂತಃಕರಣ 5 ಅಂತಃಕರಣಗಳು ಉಂಟಾದವು. ಇವೆಲ್ಲ ಆಕಾಶ ತತ್ವದಿಂದ ಉಂಟಾದವೆ. ಈ ಮನಸ್ಸು, ಚಿತ್ತ, ಬುದ್ಧಿ ಇವುಗಳು. ಆಮೇಲೆ ಪ್ರಾಣ ಪಂಚಕ, ಕೇವಲ ವಾಯು ವ್ಯಾನ, ಭೂಮಿ ಅಂಶ ಸೇರಿ ಪ್ರಾಣ, ನೀರಿನ ಅಂಶ ಸೇರಿ ಅಪಾನ, ಅಗ್ನಿ ಅಂಶ ಸೇರಿ ಉದಾನ, ಆಕಾಶ ಅಂಶ ಸೇರಿ ಸಮಾನ. ಪ್ರಾಣ ಉದಾನ ಸಮಾನ ಸ್ವಪ್ರಾಣ ಅಂತ ಹೇಳ್ತೀವಲ್ಲ. ಅಪಾನ ವಾಯು, ಆಮೇಲೆ ಸಮಾನ ವಾಯು, ವ್ಯಾನ, ಉದಾನ ಇವೆಲ್ಲ ಗಾಳಿಯ, ವಾಯುವಿನ ಅನೇಕ ಅಂಶಗಳು ಬೇರೆ ಬೇರೆ ಸೇರಿ ಆಗಿರೋದು. ಇವು ನಮ್ಮ ದೇಹದಲ್ಲಿ 5 ಇವೆ. 5 ಕೆಲಸ ಮಾಡ್ತಾವು. ಜ್ಞಾನೇಂದ್ರಿಯ ಪಂಚ ಜ್ಞಾನೇಂದ್ರಿಯಗಳು ಕಣ್ಣು, ಮೂಗು ಹೇಗಾದವು? ಅಗ್ನಿಯಿಂದ ಕಣ್ಣು, ಭೂಮಿಯಿಂದ ಮೂಗು, ಜಲ ಅಂಶದಿಂದ ನಾಲಿಗೆ, ವಾಯು ಅಂಶದಿಂದ ಚರ್ಮ, ಆಕಾಶ ಅಂಶದಿಂದ ಕಿವಿ. ಹೀಗೆ ಅಗ್ನಿ ತತ್ವದಿಂದ 5 ಜ್ಞಾನೇಂದ್ರಿಯಗಳಾದವು. ಇವುಗಳ ವಿಷಯಗಳು ಯಾವಪ್ಪ ಅಂದ್ರೆ, ಜಲದಿಂದ ರಸ ಬಂತು, ಭೂಮಿ ಅಂಶ ಸೇರಿ ಗಂಧ ಆಯ್ತು, ಅಗ್ನಿ ಅಂಶ ಸೇರಿ ರೂಪ ಆಯ್ತು, ವಾಯು ಸೇರಿ ಸ್ಪರ್ಶ, ಆಕಾಶ ಅಂಶ ಶಬ್ದ. ಹೀಗೆ ಜಲತತ್ವದಿಂದ ವಿಷಯಗಳು ಹುಟ್ಟಿದವು. ಭೂತತ್ವದಿಂದ ಕರ್ಮೇಂದ್ರಿಯಗಳು ಹುಟ್ಟಿದ್ವು. ಭೂಮಿಯಿಂದ ಪಾಯು, ಜಲಾಂಶ ಸೇರಿ ಗುಹ್ಯ ಆಯ್ತು, ಅಗ್ನಿ ಅಂಶ ಸೇರಿ ಪಾದ, ವಾಯುವಿನ ಅಂಶ ಸೇರಿ ಕೈ, ಆಕಾಶದಿಂದ ವಾಕ್. ಹೀಗೆ ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ ಅರ್ಧಭಾಗಗಳಿಂದ ವಾಯು, ರಸ, ಕಣ್ಣು, ವ್ಯಾನ, ಜ್ಞಾತೃಗಳು, ಆಕಾಶ ಅಂಶ, ಹೀಗೆ ಅನೇಕ ಅಂಶಗಳು ಉಂಟಾಗಿ ಈ ಪ್ರಪಂಚ ಸೃಷ್ಟಿಯಾಯ್ತು. ಯಾವ್ಯಾವುದಕ್ಕೆ ಯಾವ್ಯಾವ ವಿಷಯಗಳು ಇವೆ? ಆಕಾಶಕ್ಕೆ ಶಬ್ದ ಒಂದೇ ಇದೆ, ವಾಯುವಿಗೆ ಶಬ್ದ ಸ್ಪರ್ಶ ಇದೆ, ಅಗ್ನಿಗೆ ಶಬ್ದ ಸ್ಪರ್ಶ ರೂಪ ಇದೆ, ಜಲಕ್ಕೆ ಶಬ್ದ ಸ್ಪರ್ಶ ರೂಪ ರಸ, ಭೂಮಿಗೆ 5 ಇದೆ, ಶಬ್ದ ಸ್ಪರ್ಶ ರೂಪ ರಸ ಗಂಧ. ಇವು ವಿಷಯಗಳು. ಕರ್ಣಗಳಂದ್ರೆ ಅಹಂಕಾರ, ಚಿತ್ತ, ಬುದ್ಧಿ, ಮನಸ್ಸು. ಇವುಗಳಿಗೆ
ಪಂಚ ದೇವತೆಗಳಿದ್ದಾರೆ, ಅಭಿದೇವತೆಗಳು. ಆಮೇಲೆ ಈ ಪಂಚಭೂತಗಳು ಭೂಮಿ, ನೀರು, ಅಗ್ನಿ, ವಾಯು ಇವುಗಳಿಗೂ ಕೂಡ ದೇವತೆಗಳಿದ್ದಾರೆ. ಭೂಮಿಯಿಂದ ಕಾಠಿಣ್ಯ ಕಠಿಣತ್ವ, ನೀರು ದ್ರವತ್ವ, ಅಗ್ನಿ ಶಾಖತ್ವ, ವಾಯು ಈಶ ವಾಯು ಎಂಬುದು ಶುದ್ಧ 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 ಶುದ್ಧೀಕರಣ ಮಾಡುತ್ತೆ. ಆಕಾಶ ಎಂಬುದು ಅವಕಾಶವನ್ನು ಜಾಗವನ್ನ ಕೊಡುತ್ತೆ. ಹೀಗೆ ಭೂಮಿ, ಆಕಾಶ, ಎಲುಬು, ಚರ್ಮ ಎಲ್ಲ ಆದವು. ಹೀಗೆ ಎಲ್ಲಾ ತತ್ವಗಳು 25 ತತ್ವಗಳು ಕೂಡ ಸೃಷ್ಟಿಯಾದವು. ನೋಡಿ, ಎಲ್ಲಾ ತತ್ವಗಳಿಗೆ ಆತ್ಮನಿಂದ ಚೈತನ್ಯ ಬರ್ಬೇಕಂತೆ. ಬಂದ್ರೆ ಅವು ತಮಗೆ ಉಚಿತವಾದ ಚೇಷ್ಟೆಗಳು ತೊಡುತ್ತೆ. ತಮ್ಮ ಕೆಲಸ ಏನೋ ಆ ಕೆಲಸಗಳನ್ನ ಮಾಡೋದಕ್ಕೆ ಅವು ಸ್ವತಃ ಮಾಡೋ ಶಕ್ತಿ ಇಲ್ಲ. ಆತ್ಮನಿಂದ ಚೈತನ್ಯ ಬರ್ಬೇಕು, ಶಕ್ತಿ ಬರ್ಬೇಕು. ಬಂದ್ರು ಮಾಡ್ತಿದಿಲ್ಲ. ಅಂದ್ರೆ ಪರಮಾತ್ಮ ಎಲ್ಲವನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾನೆ. ಅವನು ಶಕ್ತಿ ಕೊಟ್ರೆ ಇವುಗಳ ಆಟ, ಇಲ್ಲ ಅಂದ್ರೆ ಇಲ್ಲ. ಶಂಕರಾಚಾರ್ಯರು ಹೇಳಿದ್ದಾರೆ ನೋಡಿ, ವಿಶ್ವ ತೈಜಸ ಪ್ರಾಜ್ಞ ಚೇತಸ ಅಂತರಾತ್ಮ ನಿಜ ಸ್ಥಿತಂ ಸರ್ವ ಕಾರಣಮೀಶ್ವರಂ ನಿಟಿಲಾಂತರಾಳ ವಿಹಾರಿಣಂ ಪ್ರಾತರೇ ವಹಿ ಮಾನಸೆ ಗುರು ಪಾದುಕಾದ್ವಯಮಾಶ್ರಯ. ಇದರಲ್ಲಿ ಎಚ್ಚರದಲ್ಲಿ ವಿಶ್ವ, ತೈಜಸ ಕನಸಿನಲ್ಲಿ, ಆಮೇಲೆ ಪ್ರಾಜ್ಞ ಅಂದ್ರೆ ಆಳನಿದ್ರೆಯಲ್ಲಿ, ತೇಜಸ ಶಕ್ತಿಯನ್ನು ಕೊಡತಕ್ಕಂಥ ಅಂತರ ಶಕ್ತಿ ಒಳಗಡೆ ಕ್ರಿಯೆ ನಡೆಯುತ್ತೆ. ಅಂದ್ರೆ ಆತ್ಮನಿಂದ ಈ ಶಕ್ತಿ ಬರುತ್ತೆ. ಅದರಿಂದ ನಾವು ಎಲ್ಲಾ ಕೆಲಸಗಳನ್ನು ನಾವೇ ಮಾಡಿದಂತೆ ನಾವು ಏನ್ ಮಾಡ್ತೀವಿ, ಒಳಗಡೆ ಚೈತನ್ಯ ಬರದೇ ಇದ್ರೆ ಚೈತನ್ಯದಿಂದಲೇ ನಾವು ಕೆಲಸ ಮಾಡಕ್ ಸಾಧ್ಯ. ಆ ಚೈತನ್ಯ ಆತ್ಮನಿಂದ ಬರುತ್ತೆ ಅಂತ ಶಂಕರಾಚಾರ್ಯ ಹೇಳಿದ್ದಾರೆ. ಸರ್ವ ಕಾರಣಮೀಶ್ವರಂ, ಎಲ್ಲದಕ್ಕೂ ಈಶ್ವರನೇ ಕಾರಣ. ನಮ್ಮ ಆತ್ಮವೇ ಕಾರಣ. ಆತ್ಮನೇ ಪರಮಾತ್ಮ, ಅವನಿಂದ ಬರುತ್ತೆ. ಅಂತರಾಳ ವಿಹಾರಣಂ, ಒಳಗಡೆ ವಿಹರಿಸ್ತಾ ಇದ್ದಾನೆ. ಅವನ ಎತ್ಲಿ ಎಲ್ಲಗೂ ಹೋಗಲ್ಲ, ಎಲ್ಲಿಲ್ಲೇ ಇರ್ತಾನೆ. ಹಾಗೆ ಇವುಗಳಿಗೆ ಶಕ್ತಿಯನ್ನು ಕೊಡುವಂತ ಆ ಪರಮಾತ್ಮನ ಒಂದು ಶಕ್ತಿಯಿಂದ ಎಲ್ಲದೂ ನಡೀತಾ ಇದೆ. ಮಾಯ ವಿಲಾಸವು ಬ್ರಹ್ಮವನ್ನು ಮುಚ್ಚಿ ತಾನೇ ನಾಮರೂಪಗಳನ್ನು ಧರಿಸಿ ಅಗಣಿತ ಬ್ರಹ್ಮಾಂಡದಲ್ಲಿ ಹರಡಿ ಬೃಹದಾಕಾರ ಕಾಣಿಸಿಕೊಳ್ಳುತ್ತದೆ. ತ್ರಿಮೂರ್ತಿಗಳು ಕೂಡ ಮಾಯೆ ತಿಳಿಯದೆ ಅವರು ಕೂಡ ಮೋಹಗೊಳ್ತಾರೆ. ಇದು ಹೇಗೆ ಬೇರೆ ಬೇರೆ ಕಾಣುತ್ತೆ ಅಂದ್ರೆ, ಚಿನ್ನಾವಭರಣಾತ ಇಮ್ನಾಮ ರೂಪ ಭೇದಂ ನಿಜ ವೆನಿಸಿದಂತೀಶಾನ ಅಂತ ಹೇಳ್ತೇವೆ. ಅಂದ್ರೆ ಈ ಬಂಗಾರದಿಂದ ನಾನಾ ಆಭರಣಗಳನ್ನು ಮಾಡ್ತೇವೆ. ಸರ ಆಗುತ್ತೆ, ಬಳೆ ಆಗುತ್ತೆ, ಉಂಗುರ ಆಗುತ್ತೆ. ಹೀಗೆ ಎಲ್ಲವಕ್ಕೂ ಮೂಲ ಚಿನ್ನನೇ. ಆದ್ರೆ ಆ ಚಿನ್ನ ಅಂತ ನಾವು ಹೇಳೋದೇ ಇಲ್ಲ, ಇದು ಸರ ಅಂತೀವಿ. ಸರಕ್ಕೆ ಕಾರಣವಾದ್ದು ಚಿನ್ನ. ಹಾಗೆ ಈ ಇಡೀ ಇರತಕ್ಕಂಥ ಬ್ರಹ್ಮವನ್ನು ಮುಚ್ಚಿ ಬೇರೆ ಬೇರೆ ನಾಮರೂಪಗಳಾಗ್ತವೆ, ಈ ಜಗತ್ತಾಗುತ್ತೆ. ಹೀಗೆ ಅನೇಕ ರೂಪಗಳಲ್ಲಿ ಬ್ರಹ್ಮವೇ ತೋರ್ಕೊಳಿಸೋದು, ಬ್ರಹ್ಮವೇ ಒಳಗಡೆ ಇರೋದು, ಬ್ರಹ್ಮವೇ ಮೂಲ ಎಂಬುದನ್ನ ತಿಳಿಯೋದು ಕಷ್ಟ. ಯಾಕೆಂದ್ರೆ ಮಾಯೆ ಮುಚ್ಚಿದೆ. ಸೃಷ್ಟಿ ಕ್ರಮವನ್ನು ಅನೇಕ ವಿಧಗಳಾಗಿ ಹೇಳಲಾಗಿದೆ. ಸೃಷ್ಟಿ ಹೇಗಾಯ್ತು ಹಾಗೆ ಅಂತ. ಸೊ ಇದನ್ನ ಆತ್ಮವನ್ನು ಶೋಧಿಸಕ್ಕೆ ಒಂದು ಕ್ರಮ ಅಷ್ಟೇ, ಇದೊಂದು ಉಪಾಯ ಅಷ್ಟೇ ಹೊರತು ಸೃಷ್ಟಿ ಹೀಗೆ ಆಯ್ತು ಅಂತ ಯಾರು ಹೇಳಕ್ಕಾಗಲ್ಲ. ಸೃಷ್ಟಿ ಆಗಿದ್ ನಿಜ, ಆದ್ರೆ ಹೀಗೆ ಆಯ್ತು ಅಂತ ಹೇಳದ, ಅದು ಹೇಗಾದ್ರೂ ಆಗ್ಬೋದು. ಆತ್ಮವನ್ನು ತಿಳಿಯುವುದು ಮುಖ್ಯ. ಆದ್ರಿಂದ ಸೃಷ್ಟಿ ಕ್ರಮವನ್ನ ಹೇಳೋದು ಆತ್ಮ ದರ್ಶನಕ್ಕೋಸ್ಕರ ಅಂತ ಸಾಧಕು ತಿಳ್ಕೊಂಡಿರ್ಬೇಕು, ಇದರದಲ್ಲಿ ಎಚ್ಚರವನ್ನು ವಹಿಸ್ಬೇಕು ಅಂತ ಹೇಳಿ ಕವಿ ಹೇಳ್ತಾರೆ. ಗುರುವೇ ಚಿತ್ತೈಸು ಹರಿಹರ ಬ್ರಹ್ಮಾದಿಗಳಿಗೆ ಮಾಯೆಯನ್ನು ಅರಿಯಕ್ಕಾಗಲ್ಲ ಅಂದ್ರೆ
ತಾಮಸ ಪ್ರವೃತ್ತಿಯುಳ್ಳ ಮತ್ತು ಆಸೆಗೆ ಕಟ್ಟು ಬೀಳತಕ್ಕಂಥ ಸಾಧಾರಣ ಮನುಷ್ಯರಾದ ನಮ್ಮ ಗತಿ ಏನು ಅಂತ ಹೇಳಿ ಸುಖಮುನಿ ಗುರುಗಳು ಅಂತ ಹೇಳ್ತಾನೆ. ನಾವು ದುಃಖಿಸುವವರು, ಕ್ಷುಲ್ಲಕರು, ಅರೆಹುಚ್ಚರು ಆದ ನಾವು ಮಾಯೆಯಿಂದ ಈ ಸಂಸಾರ ಸಾಗರವನ್ನು ದಾಟೋದಕ್ಕಾದ್ರೂ ಹೇಗೆ ಹೇಗೆ ಗುರುಗಳೇ ಅಂತ ಹೇಳಿ ಆ ಸುಖಮುನಿ ಹೇಳ್ತಾನೆ. ಮಾಯೆ ಮೂಲವನ್ನ ವಿಚಾರಿಸಿದ್ರೆ ಅದು ಜೊಡ್ಲು ಅಂತ ತಿಳಿಯುತ್ತೆ. ಆತ್ಮ ವಿಚಾರ ಮಾಡಿದ್ರೆ ಅದು ಇಲ್ಲೇ ಇಲ್ಲ ಅಂತ ಗೊತ್ತಾಗುತ್ತೆ. ಆದ್ರಿಂದ ಆ ವಿಷಯವನ್ನು ಮಾತಾಡುತ್ತಾ ಹೋದ್ರೆ ಇದೇನು ಉಚ್ಚಂಗಿ ಕೋಟೆಯ ದೊಡ್ಡ ಕೋಟೆಗಿಂತ ದೊಡ್ಡದೇನೋ ಅನ್ಸುತ್ತೆ. ವಿಷಯದ ಒಳ ಹೊಕ್ಕರೆ ಅದು ಬಲು ಚಿಕ್ಕದು ಅಂತ ಅನ್ಸುತ್ತೆ. ಇದು ಮಾಯೆಯ ಲಕ್ಷಣ. ಆಕಾಶದಲ್ಲಿ ನೀಲಿ ಬಣ್ಣ ಕಾಣುತ್ತೆ. ಮೇಲೆ ಆಕಾಶದಲ್ಲಿ ನಾವು ಗ್ರಹ ನಕ್ಷತ್ರಗಳ ಆ ಕಡೆ ಹೋದಾಗ ಆಕಾಶವೆಲ್ಲ ಕಪ್ಪ ಕಾಣುತ್ತೆ. ನಮ್ಮ ವಿಜ್ಞಾನದಲ್ಲೂ ಕೂಡ ಬರುತ್ತೆ. ಆಕಾಶ ನೀಲಿ ಬಣ್ಣ ಅಲ್ಲ. ಭೂಮಿಯಿಂದ ನೋಡಿದ್ರೆ ಮಾತ್ರ ಆಕಾಶ ನೀಲಿ ಬಣ್ಣ ಕಾಣುತ್ತೆ, ಅದೇ ಮಾಯೆ. ದೀಪಗಳಲ್ಲಿ ಕಪ್ಪು ಕಾಣುತ್ತೆ, ಚಂದ್ರನಲ್ಲಿ ಜಿಂಕೆ ಮೊದಲಾದವು ಕಾಣುತ್ತೆ. ಇವೆಲ್ಲ ಮಾಯೆಯಿಂದ ಆಗಿದ್ದೆ ಹೊರತು ನಿಜವಲ್ಲ. ಬ್ರಹ್ಮವನ್ನು ಆಶ್ರಯಿಸಿ ಮೆರೆಯುತ್ತದೆ. ಇವೆಲ್ಲ ಮಾಯೆ ಬ್ರಹ್ಮವನ್ನೇ ತಮ್ಮ ಆಧಾರ ಇಟ್ಕೊಂಡು ಈ ಎಲ್ಲಾ ಕೆಲಸ ಮಾಡುತ್ತೆ. ಆದ್ರೆ ಅದು ಮಿಥ್ಯವನ್ನು ತೋರಿಸುತ್ತೆ, ಸತ್ಯವನ್ನು ತೋರಿಸಲ್ಲ. ಇದನ್ನೇ ಎದುರಿಟ್ಟು ನೋಡಿದ್ರೆ ನಿಜಾನ ಕಾಣುತ್ತೆ. ಮಾಯೆ ಗಂಡು ಪರಬ್ರಹ್ಮ ಸುರುವ ಸದ್ಗುರುವಿನ ಮುಖದಿಂದ ತಿಳಿದರೆ ಇಲ್ಲದಂತಾಗುತ್ತೆ. ಆದ್ರಿಂದ ಈ ಮಾಯೆಯಿಂದ ನಾವು ವಿಮುಖರಾಗೋದಕ್ಕೆ, ಮಾಯೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸದ್ಗುರುಗಳು ಬೇಕು. ಇಲ್ಲ ಅಂದ್ರೆ ಮಾಯೆ ನಮ್ಮನ್ನ ಎಲ್ಲೋ ತಗೊಂಡೋಗ್ಬಿಟ್ಬಿಡುತ್ತೆ. ನಮಗೆ ದೇವರ ಕೃಪೆ ಆಗಲ್ಲ. ಮಾಯೆ ಹೀಗೆ ಅಂತ ಹೇಳಕ್ ಬರಲ್ಲ. ಮಾಯೆ ಕಾರ್ಯ ತೋರ್ಸುತ್ತೆ ನೋಡ್ರಿ, ಆದ್ರಿಂದ ನಿಜ ಅಂತ ಹೇಳಿ ನಮಗೆ ಅನ್ಸುತ್ತೆ. ವಿಚಾರಿಸಿದ್ರೆ ನಾಶವಾಗುತ್ತೆ. ಪದ್ಯ 38 ಇದಾಗ 38 ಈಗ ಇಟ್ಟಿದ್ನಲ್ಲ ಚೀಟಿ. ಮಾಯೆ ಎಂಬುದು ಮಿಥ್ಯ ಜೀವನಿಕಾಯುವುದರಿಂದ ಮುನ್ನನಿಲ್ಲವು ಬಾಯ ಬನ್ನಣೆಯಿಂದ ಬೋಧಿಸಭೇದವಾದಾಯ್ತು. ವೇದವಂತಾಯ್ತು ರಂಕನೇ ತಿಳಿ ರಾಯನೆಂಬುದಲಿ ಬ್ರಹ್ಮದ ಮಾಯೆಯಲ್ಲಿ ಜೀವನೇ ತಿಳಿದ ಬ್ರಹ್ಮ. ಮಾಯೆ ಎಂಬುದು ಹುಸಿ. ಜೀವಜಾಲಗಳು ಇರ್ಲೇ ಇಲ್ಲ. ಮಾತಿನಲ್ಲಿ ಒಣಸ್ತಾ ಭೇದ ಇವಾಗ ತೋರುತ್ತೆ. ಆವಾಗ ರಾಜನೇ ತಿರುಕನೇ ಆರಾಧೆ ಎನ್ನುವ ಹಾಗೆ ಇದು ಮಾಯ ದೆಸೆಯಿಂದ ಬ್ರಹ್ಮವು ಜೀವವಾಗಿ ಕಾಣುತ್ತೆ. ಜೀವನನ್ನು ವಿಚಾರಿಸಿದರೆ ತನ್ನನ್ನು ಅರಿಯದ ತಾನು ಬ್ರಹ್ಮ ಎಂಬ ಅನುಭವಕ್ಕೆ ಬರುತ್ತೆ. ಹರಿಹರ ಬ್ರಹ್ಮಾದಿಗಳು ಮಾಯೆಯನ್ನು ಗೆಲ್ಲೋದಕ್ಕೆ ಆಗ್ಲಿಲ್ಲ. ಅವರು ಕೂಡ ಅಜಪ ಯೋಗ ಮುಂತಾದ ಯೋಗಗಳನ್ನು ಮಾಡಿದ್ರು, ತಪಸ್ ಮಾಡಿದ್ರು. ಏನಾದ್ರೂ ಅವ್ರಿಗೆ ಮಾಯೆಯನ್ನು ಗೆಲ್ಲಕ್ಕಾಗ್ಲಿಲ್ಲ, ತಿಳಿಯಕ್ಕಾಗ್ಲಿಲ್ಲ. ಅವಾಗ ಅವ್ರು ಏನ್ ಮಾಡಿದ್ರು, ಸುಲಭೋಪಾಯ ಅಂತಂದ್ರೆ ಅವಾಗ ಆದಿಶಕ್ತಿಯ ಪಾದ ಕಮಲಗಳಲ್ಲಿ ಶರಣ ಹೊಕ್ಕು ಆವಾಗ ಅವರು ಇದರಿಂದ ಪಾರಾದ್ರು. ಆದಿಶಕ್ತಿಯನ್ನ ಆಶ್ರಯಿಸಿದ್ರು. ಆವಾಗ ಅವರಿಗೆ ಮಾಯೆ ಇಲ್ದಂಗಾಯ್ತು. ಅವರಿಗೆ ಅಷ್ಟಸಿದ್ಧಿಗಳು ಮುಂತಾದ ಎಲ್ಲ ಸಿದ್ಧಿಗಳು ಬಂದು, ಶಕ್ತಿಗಳು ಬಂದು. ಆವಾಗ ಆದಿ ಪರಾಶಕ್ತಿಯೇ ಅವರಿಗೆ ಸೃಷ್ಟಿ ಸ್ಥಿತಿ ಲಯ ಮೂರೂ ಕರ್ತವ್ಯಗಳನ್ನು ಕೊಟ್ಟು ಅವನ್ನ ನಿಭಾಯಿಸ್ಕೊಂಡು ಹೋದ್ರು. ಅವರು ಇದನ್ನ ಮಾಡೋದಕ್ಕೆ ಮಾಯೆಯನ್ನ ಗೆದ್ದದ್ದೇ ಕಾರಣ. ಮಾಯೆ ಗೆಲ್ಲೋದಕ್ಕೆ ಅವರು ಆ ಮಾತೆಯನ್ನ ಅವಲಂಬಿಸಿದರು. ಮಾತೆಯ ಪಾದದಲ್ಲಿ ಬಿದ್ದು ಅವಳ ಕರುಣೆಯಿಂದ ಅನುಗ್ರಹಿತರಾದ್ರು. ಹಾಗೆ ಮಾಯೆಯನ್ನು ಗೆಲ್ಲೋದಕ್ಕೆ ಭಾವಶುದ್ಧಿಯಿಂದ ಶ್ರೀ ಗುರುವಿನ ಪಾದಗಳನ್ನು ಆಶ್ರಯಿಸಬೇಕು. ಇಲ್ಲೇ ಇದ್ರೆ ಮಾಯೆಯನ್ನು ಗೆಲ್ಲಕ್ಕಾಗಲ್ಲ.
ಇದಕ್ಕೆ ಒಂದು ಉದಾಹರಣೆ ಕೊಡ್ಬೋದು. ನಾವು ಯಾರ್ದೋ ಹೊಸ ಮನೆಗೆ ಹೋಗಿರ್ತೀವಿ, ಆ ಮನೆ ಯಜಮಾನನ್ನ ನಾವು ಮಾತಾಡ್ಸ್ಬೇಕು. ಆದ್ರೆ ಮುಂದೆ ನಾಯಿ ಭಗವ ಭೌ ಭೌ ಅಂತ ಬಗಳ್ತಾ ಇರುತ್ತೆ. ನಮಗೆ ಹೆದರಿಕೆ ಆಯ್ತು, ಎಲ್ಲಿ ಏನ್ ಹಾರಿ ಬಂದು ಗೇಟ್ ಹಾರಿ ಬಂದು ಕಚ್ಬಿಡ್ತು. ಆ ಆ ಒಂದು ಆ, ನಾಯಿಯನ್ನು ಮಾಯಿಗೆ ಹೋಲಿಸಿದ್ರೆ ಅದು ಸುಮ್ಗಾಬೇಕಾರೆ ಏನ್ ಮಾಡ್ಬೇಕು, ಆದ್ರೆ ಯಜಮಾನನ್ ಕರಿಬೇಕು, ಬಾರಪ್ಪ ಅವನ್ ಯಾರು ಅಂತ ಹೇಳಿ ಅವ್ರ ಹೆಸರು ಹಿಡಿದುಕೋಬೇಕು. ಆವಾಗ ಅವ್ನು ಹೊರ ಬಂದ್ರೆ ಅವಾಗ ನಾಯಿನ ಸುಮ್ಮನ್ ಮಾಡ್ತಾನೆ. ಹಾಗೆ ಮಾಯೆಯನ್ನ ನಾವು ಗೆಲ್ಬೇಕು ಅಂದ್ರೆ ಮಾಯೆಗೆ ಅಧಿಪತಿಯಾದ ಸದ್ಗುರುವನ್ನ ನಾವು ಆಶ್ರಯಿಸಬೇಕು. ಸದ್ಗುರುವಿಗೆ ಈ ಕೆಲಸವನ್ನು ಒಪ್ಪಿಸಿದ್ರೆ ಅವರು ಸುಲಭವಾಗಿ ಇದನ್ನ ಮಾಡಿಕೊಡ್ತಾರೆ. ಪರಮಾತ್ಮ ಜೀವಾತ್ಮ ಪರಮಾತ್ಮ ಐಕ್ಯ ಎಂಬ ಮಹಾ ಅನುಭವವನ್ನು ಪಡೆಯುವುದೇ ಇದಕ್ಕೆ ಒಂದು ದಾರಿ. ಮಾಯೆಯನ್ನು ಗೆಲ್ಬೇಕಾದ್ರೆ ಜೀವಾತ್ಮ ಪರಮಾತ್ಮ ಅಂತ ಹೇಳಿ ನಾವು ಹೇಳ್ತೇವೆ. ಆ ಇದೇ ಬೇರೆ ಅದೇ ಬೇರೆ, ಜೀವಾತ್ಮ ಪರಮಾತ್ಮ ಇವೆರಡು ಒಂದೇ, ಅದೇ ಐಕ್ಯ. ಈ ಅನುಭವವನ್ನು ಪಡ್ಕೊಂಡ್ರೆ ಆವಾಗ ಮಾಯೆ ಎಂಬುದೇ ಇರಲ್ಲ. ಇದಕ್ಕೆ ಬೇರೆ ಉಪಾಯವೇ ಇಲ್ಲ. ಮಾಯೆ ಭ್ರಾಂತಿಯನ್ನು ಕಳೆದುಕೊಳ್ಳುವುದೇ ಐಕ್ಯ. ಮಾಯೆ ಎಂಬ ಭ್ರಾಂತಿ ನಮ್ಮಲ್ಲಿ ಏನು ಇರುತ್ತೆ ಅದನ್ನು ನಾವು ಕಳ್ಕೋಬೇಕು. ನಮ್ಮ ದೇಹ ಭಾವ, ನಾನು ದೇಹ ಅಂತ, ಇದು ಜನ್ಮ ಜನ್ಮಾಂತರದಿಂದ ಬಂದ್ಬಿಟ್ಟಿದೆ. ನಾನು ದೇಹ, ನಾನು ಆತ್ಮ ಅಂಬುದೇ ಇಲ್ಲ. ಯಾಕಂದ್ರೆ ದೇಹವೇ ನನಗೆ ಕಾಣೋದು. ಆದ್ರಿಂದ ಇದೇ ಮಾಯೆ. ಈ ದೇಹ ನಾನಲ್ಲ, ಆತ್ಮ ಒಳಗಿರುವ ಆತ್ಮ ನಾನು ಅಂತ ಹೇಳಿ ಬರ್ಬೇಕು. ಅದಕ್ಕೆ ಸದ್ಗುರುವಿನ ಕೃಪೆ ಬೇಕು, ಅವರ ಪಾದದಲ್ಲಿ ಬೀಳ್ಬೇಕು. ಸದ್ಗುರುವಿನ ಉಪದೇಶದಿಂದ ಮಾಯೆ ಆವರಣ ಕಳಚಿ ಹೋಗುತ್ತೆ. ಬೇರೆ ಮತಗಳಲ್ಲಿ ಏನೋ ಇದೆ ಎಂಬ ಭ್ರಾಂತಿ ಅದು ಇಲ್ಲದಂತ ಆಗುತ್ತೆ. ಕರ್ಮಗಳು ಸುಟ್ಟು ಹೋಗ್ತವೆ. ನೋಡಿ, ಕರ್ಮ ಅವನ್ನ ಕಳೀಲೇಬೇಕು, ಅದು ಅನಿವಾರ್ಯ. ನಾವೇನ್ ಮಾಡ್ತೀವೋ ಅದಕ್ಕೆ ಕರ್ಮವನ್ನು ನಾವು ಕಳ್ಕೋಬೇಕು ಈ ಒಂದು ಆ ನಮ್ಮ ಜನ್ಮಗಳಲ್ಲಿ. ಅದಕ್ಕೆ ಈ ಗುರುವನ್ನ ಆಶ್ರಯಿಸಿದ್ರೆ ಎಷ್ಟು ಸುಲಭ ಅನ್ನಕ್ಕೆ ಶ್ರೀಪಾದ್ ಶ್ರೀ ವಲ್ಲಭರ ಚರಿತ್ರೆಯಲ್ಲಿ ಬರುತ್ತೆ. ಅವರು ಒಬ್ಬನ ಕರ್ಮವನ್ನು ಕಳೆಯೋದಕ್ಕೆ ಕಲ್ಲಿಗೆ ವರ್ಗಾಯಿಸ್ಬಿಟ್ರು. ಆವಾಗ ಕಲ್ಲನ್ನು ಒಡೆದಾಗ ಅವನ ಕರ್ಮ ಎಲ್ಲ ಸೌದೋಯ್ತು. ಅವ್ರು ಹೇಳ್ತಾರೆ, ನೀ ಕಲ್ಲುಗಳಿಗೆ ವರ್ಗಾಯಿಸಿದ್ದೆ, ನಿನ್ ಕರ್ಮ ಎಲ್ಲ ಕಳೀತು. ಹಿಂಗೆ ಸದ್ಗುರುಗಳು ಆ ಕರ್ಮವನ್ನ ಅನುಭವಿಸೋದನ್ನ ಕಡಿಮೆ ಮಾಡ್ತಾರೆ, ಗುಡ್ಡವನ್ನ ಗಡ್ಡಿ ಮಾಡ್ತಾರೆ. ಇಲ್ಲ ಅಂದ್ರೆ ಬೇರೆ ಇದಕ್ಕೆ ವರ್ಗಾಯಿಸ್ತಕ್ಕಂತಹ ಕ್ರಮವನ್ನು ಮಾಡ್ತಾರೆ. ಅವ್ರ ಈ ನಿಜ ಜಾಗೃತಿಯಲ್ಲಿ ಕರ್ಮವನ್ನು ಕಳೆಯೋ ಇದನ್ನ ಅವರ ಕೃಪೆಯಿಂದ ನಾವು ಕನಸಿನಲ್ಲಿ ಕಳ್ಕೋಬಹುದು. ಕನಸಿನಲ್ಲಿ ಏನೋ ಒಂದು ಅವಘಡ ಬರುತ್ತೆ, ಏನೋ ಒಂದು ಆಘಾತ ಆಗುತ್ತೆ. ಆವಾಗ ಕನಸಿನಿಂದ ಎದ್ದಾಗ ನಮಗೆ ಹಿಂಗಾಯ್ತಲ್ಲ ಅಂತ, ಇದು ಕನಸು ಅಂತ ಹೇಳಿ ನಮಗೆ ಆಗುತ್ತೆ. ಅದು ಸದ್ಗುರುವಿನಿಂದ ಕೃಪೆಯಿಂದ ಕನಸಿನಲ್ಲೇ ನಾವು ಕರ್ಮವನ್ನು ಕಳಿಬಹುದು. ಕರ್ಮ ಕಳಿದಲೇನೆ ಮುಂದೆ ಹೋಗಕ್ಕಾಗಲ್ಲ. ಅದರಿಂದ ಕರ್ಮವನ್ನು ಕಳೆಯೋದಕ್ಕೆ ಸದ್ಗುರುವಿನ ಕೃಪೆ ಬೇಕು. ಆ ಕರ್ಮವನ್ನ ಬಹಳ ಸುಲಭವಾಗಿ ಸದ್ಗುರುಗಳು ಅದನ್ನ ಕಳಿಸಿಕೊಡ್ತಾರೆ. ಆದ್ದರಿಂದ ಅವರ ಪಾದಕಮಲಗಳನ್ನ ಹಿಡಿಯೋದು ಬಹಳ ಮುಖ್ಯ. ಹುಟ್ಟು ಸಾವು ಮುಪ್ಪು ಮರಣ ಬಂಧನ ಇವು ಇಲ್ಲದಂತ ನಾವು ಏನ್ ಮಾಡ್ತಾ ಇದೀವಿ, ಹುಟ್ಟು ಸಾವಿನಲ್ಲಿ ನಾವು ಕಾಲ ಕಳೀತಾ ಇದೀವಿ. ಇದು ಮುಗ್ಯದೇ ಇಲ್ಲ. ಪುನರಪಿ ಮರಣಂ ಪುನರಪಿ ಜನನಂ ಪುನರಪಿ ಜನನಿ ಜಠರೇ ಶಯನಂ ಅಂತ. ನಾವು ಏನ್ ಮಾಡ್ತಾರೆ, ಸುಮ್ಮನೆ ಹುಟ್ತೀವಿ, ಆಮೇಲೆ ದುಃಖ ಅನುಭವಿಸ್ತೀವಿ, ಸಾಯ್ತೀವಿ, ಪುನಃ ಹುಟ್ತೀವಿ, ದುಃಖ ಅನುಭವಿಸ್ತೀವಿ, ಸಾಯ್ತೀವಿ. ಇದರಿಂದ ಈ ಒಂದು ಆ ಸರಪಣೆಯಿಂದ ನಾವು ಪಾರಾಗಬೇಕು ಅಂದ್ರೆ ನಾವು ಸದ್ಗುರುವಿನ ಮೊರೆ ಹೋಗ್ಬೇಕು. ಇಲ್ಲ ಅಂದ್ರೆ ನಾವು ಇದೇ ಕೆಲಸವನ್ನು ಮಾಡ್ತೀವಿ, ಬಗ್ಲೆಲ್ಲ ಬರ್ತೀವಿ, ದುಃಖ ಅನುಭವಿಸ್ತೀವಿ, ಮತ್ತೆ ಅಯ್ಯೋ ಇದು ಬೇಡಪ್ಪ ಅಂತೀವಿ. ಅಯ್ಯೋ ಖಂಡಿತ ಬೇಡ, ಪರಮಾತ್ಮ ಇದರಿಂದ ಬಿಡಿಸು ಅಂತೀವಿ. ಆದ್ರೂ ಮತ್ತು ನಾವು ಹುಟ್ಟಬೇಕು ಅಂಬೋದು, ನಾವು ಸಾಯಬಾರದು ಎಂಬುದು ಇವು ಹೋಗದೇ ಇಲ್ಲ. ಮತ್ತು ಈ ಹುಟ್ಟು ಸಾವುಗಳ ಬಂಧನದಲ್ಲಿ ನಾವು ಸಿಲುಕ್ತಿವಿ. ಇದರಿಂದ ಪಾರಾಗಬೇಕು ಅಂದ್ರೆ ಪರಮಾತ್ಮನ ಕರುಣೆ ಬೇಕು. ಆ ಪರಮಾತ್ಮನ ಕರುಣೆಯನ್ನು ಪಡೆದ್ರೆ ನಾವು ಸಹಜ ಆನಂದವನ್ನು ಪಡೆಯುತ್ತೇವೆ. ಮಾಯೆಯಿಂದ ವಿದ್ಯೆ ಪರಬ್ರಹ್ಮಕ್ಕೆ ಜೀವತ್ವ ಈಶತ್ವ ಎಂಬ ಎರಡು ಬಂದ್ವು. ನಮ್ಮೊಳಗಡೆ ಇರ್ತಕ್ಕಂಥ ಇದಕ್ ಜೀವ ಅಂತ ಕರಿತೀವಿ. ಜೀವ ಪರಮಾತ್ಮನ ಅಂಶ. ಹೀಗೆ ಇದು ಹೇಗೆ ಎಂಬುದನ್ನ ಇಲ್ಲಿ ತಿಳಿಪಡಿಸ್ತಾರೆ.
ಮಾಲೆಯ ಮಣಿಗಳು, ಅಳಿಂದ ಆ ಸೂತ್ರ ಅಂತ ಹೇಳ್ತೀವಿ. ಸೂತ್ರದಿಂದ ಎಲ್ಲಾ ಮಣಿಗಳು ಒಂದೆಡೆ ಇವೆ. ಸೂತ್ರ ತೆಗೆದುಬಿಟ್ರೆ ಅವಾಗ ಮಣಿಗಳು ಬೇರೆ ಬೇರೆ ಆಗ್ತವೆ. ಆ ಸೂತ್ರ ಹೇಗಿದೆಯೋ ಹಾಗೆ ಆಕಾಶದಂತೆ ಸಮಸ್ತ ಆ ಈ ಸೂತ್ರದಂತೆ ಸಮಸ್ತ ಚರಾಚರ ವಸ್ತುಗಳಲ್ಲಿ ಒಂದೇ ರೀತಿಯಾಗಿ ವ್ಯಾಪಿಸಿರುವುದೇ ಪರಬ್ರಹ್ಮ. ಪರಬ್ರಹ್ಮ ಮರಬಳ್ಳಿಗಳಲ್ಲಿ ರಸರೂಪದಲ್ಲಿದ್ದಾನೆ, ಜೀವರಲ್ಲಿ ಚೇತನವಿದ್ದಾನೆ, ಚೈತನ್ಯ ಸ್ವರೂಪದಲ್ಲಿದ್ದಾನೆ, ವಾಯುವಿನಲ್ಲಿ ಬಲ ರೂಪದಲ್ಲಿದ್ದಾನೆ, ನೀರಿನಲ್ಲಿ ಸ್ವಾದ ರೂಪದಲ್ಲಿದ್ದಾನೆ ಅಂದ್ರೆ ರುಚಿ, ಭೂಮಿಯಲ್ಲಿ ಗಂಧ ರೂಪದಲ್ಲಿದ್ದಾನೆ, ಸೂರ್ಯ ಚಂದ್ರ ಅಗ್ನಿಗಳಲ್ಲಿ ಪ್ರಕಾಶ ರೂಪವಾಗಿದ್ದಾನೆ, ಆಕಾಶದಲ್ಲಿ ಶಬ್ದ, ಇದೇ ಪರಬ್ರಹ್ಮ ಅಂತ ಹೇಳ್ತಾರೆ. ಆಮೇಲೆ ಘಟಮಠಾದಿಗಳು ಈ ಘಟಾಕಾಶ ಮಠಾಕಾಶ ಅಂತಾರೆ. ಒಂದು ಮಡಿಕೆಯಲ್ಲಿ ಇರತಕ್ಕಂಥ ಆಕಾಶ ಅದಕ್ಕೆ ಘಟಾಕಾಶ ಅಂತಾರೆ, ಹೊರಗಡೆ ಇರತಕ್ಕಂಥ ಆಕಾಶಕ್ಕೆ ಮಠಾಕಾಶ ಅಂತಾರೆ. ಪದ್ಯ ಓದ್ತೇನೆ. ಘಟಮಠದೊಳಗಿರ್ಪ ಬಯಲನ್ನು ಘಟಮಠದ ಬಯಲೆಂದು ಪೇಳ್ವರು, ಘಟಮಠಗಳಿಗಾದ ಬಯಲಲ್ಲಿ ಹೇಳ ಹೆಸರಿಲ್ಲ, ಹಠಮಠದ ಬ್ರಹ್ಮಾಂಡ ತತಿಗಳ ತಟೆಯ ಪಿಂಡಾಂಡಗಳ ಅಗಲ ದಿಟವಂತಿನಿ ಅವಶ್ಯಕವದೇ ಪರಬ್ರಹ್ಮ. ಈ ಮಡಿಕೆ ಇವುಗಳನ್ನ ಒಡೆದಾಕ್ಬಿಟ್ರೆ ಅವಾಗ ಆ ಒಳಗಡೆ ಇರೋ ಆಕಾಶ ಏನಾಗುತ್ತೆ, ಹೊರಗಿನ ಆಕಾಶಕ್ಕೆ ಸೇರುತ್ತೆ. ಹೊರಗಿನ ಆಕಾಶವೇ ಮಠಾಕಾಶ. ಘಟಾಕಾಶ ಮಠಾಕಾಶ ಎರಡು ಒಂದೇ. ಯಾವ್ದು ಹೆಸರೇ ಯಾಕೆ ಬೇರೆ ಬಂತಪ್ಪ? ಆ ಉಪಾಧಿ ಏನಿದೆ ಮಡಿಕೆ, ಅದರಿಂದ ಬಂದಿದೆ. ಆ ಉಪಾಧಿ ಇಲ್ಲದೆ ಇದ್ರೆ ಎರಡೂ ಒಂದೇ. ಹಾಗೆ ಶರೀರಗಳು ಬೇಕಾದಷ್ಟು ಆಗಿವೆ, ಶರೀರಗಳು ಇಲ್ಲದಂತೆ ಆದ್ರೆ ಆವಾಗ ಶರೀರದೊಳಗಡೆ ಇರತಕ್ಕಂಥ ಬ್ರಹ್ಮವು ಒಂದೇ, ಹೊರಗಡೆ ಇರ್ತಕ್ಕಂಥ ಬ್ರಹ್ಮವು ಒಂದೇ. ಹೀಗೆ ಪರಬ್ರಹ್ಮ ಎಂಬುದು ಎಲ್ಲಾ ಕಡೆಗೂ ಇದೆ, ಅದು ವ್ಯತ್ಯಾಸವೇ ಇಲ್ಲ. ಈ ಮಡಿಕೆಗಳನ್ನ ಅನೇಕ ಮಡಿಕೆಗಳನ್ನ ಬೇಯಿಸೋದಕ್ಕಿಟ್ಟಿರ್ತಾರೆ. ಆ ಮಡಿಕೆಗಳು ಹೇಗೆ ಪ್ರಕಾಶಮಾನವಾಗಿ ಕಾಣ್ತಾ ಇರ್ತವೆ. ಆ ಬ್ರಹ್ಮಾಂಡಗಳು ಹೀಗೆ ನೋಡಲು ಅಸಾಧ್ಯವಾದ ಮಹಾಪ್ರಕಾಶದಲ್ಲಿ ತೋರುತ್ತೆ. ಇವಕ್ಕೆಲ್ಲ ಮೂಲವಾದ ತೇಜೋರಾಶಿಯೇ ಪರಬ್ರಹ್ಮ. ಈ ಒಬ್ಬ ಬ್ರಹ್ಮನಿಂದ ಈ ರೀತಿಯಾಗಿ ಕಾಣುತ್ತೆ, ಬೇರೆ ಬೇರೆ ಕಾಣುತ್ತೆ. ಆ ಮೇಲಿನ ಒಂದು ಉಪಾಧಿ ತೊಲಗಿಬಿಟ್ರೆ ಅವಾಗ ಇರೋದೇ ಒಂದು ಪ್ರಪಂಚದಲ್ಲಿ ಪೂರ್ಣವಾಗಿ ತುಂಬಿರುವ ತೇಜೋರಾಶಿ. ಸದ್ವಸ್ತು ಅಣುಗಳಲ್ಲಿ ಅಣುಗಳಾಗಿ, ಮಹತ್ತಿನಲ್ಲಿ ಮಹತ್ತಾಗಿ, ಶರೀರದಲ್ಲಿ ಶರೀರವಾಗಿ ಕಾಣಿಸ್ಕೊಂಡರು. ಅದರ ಪ್ರಮಾಣ ಇಷ್ಟೇ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಅದನ್ನ ಅನಂತ ಅಂತ ಕರೀತಾರೆ. ಪಂಚವಿಲ್ಲದ್ದು ಎಷ್ಟು ದೂರ ಇದೆ, ಎಷ್ಟು ಅಗಲ ಇದೆ ಏನು ಹೇಳಕ್ಕಾಗಲ್ಲ. ಅದು ಒಂದೇ, ಅದು ಅನಂತ ಅಂತ ಅಷ್ಟೇ ಹೇಳ್ಬೋದು. ಸೂಜಿಗಲ್ಲು, ಈ ಮ್ಯಾಗ್ನೆಟ್ ಹತ್ರ ಸೂಜಿಗಳನ್ನ ಇಟ್ರೆ ಆ ಸೂಜಿಗಳೆಲ್ಲ ಕುಣಿತವೆ, ಕೆಳಗೆ ಬೀಳ್ತವೆ, ಮೇಲ್ ಬರ್ತವೆ, ಹೀಗೆ ಚಲಿಸುತ್ತೆ. ಸೂಜಿಗಳು ಮಾತ್ರ ಒಂದೇ ಸ್ಥಿರವಾಗಿರುತ್ತೆ. ಹಾಗೆ ಸಮಸ್ತ ಜೀವರಾಶಿಗಳು ಯಾವ ತೇಜಸ್ಸಿನ ಬಲದಿಂದ ವ್ಯವಹರಿಸ್ತಾವೆಯೋ ಆ ಮಹಾ ತೇಜೋರಾಶಿಯೇ ಪರಬ್ರಹ್ಮ. ಒಬ್ಬನೇ ವ್ಯಕ್ತಿ, ಬೇರೆ ಬೇರೆ ಕರೀತಾರೆ. ಮನೆ ಒಳಗೆ ಒಬ್ರು ಮಾವ ಅಂತಾರೆ, ಒಬ್ರು ತಂದೆ ಅಂತಾರೆ, ಮೈದ್ನ ಅಂತಾರೆ. ಹೀಗೆ ಒಬ್ಬನೇ ವ್ಯಕ್ತಿಗೆ ಬೇರೆ ಬೇರೆ ಹೆಸರುಗಳಿಂದ ನಾವು ಕರಿತೀವಿ. ಆದ್ರೆ ಅವನು ಮನುಷ್ಯ ಒಬ್ಬನೇ. ಒಂದೇ ಅರಿವು, ನಾಮರೂಪಗಳ ಭೇದಗಳಿಂದ ಈಗ ಕಾಣಿಸುತ್ತೆ. ಆ ಒಂದೇ ಆದ ಅರಿವೇ ನಿರ್ಗುಣ ಪರಬ್ರಹ್ಮ. ಆಮೇಲೆ ಹತ್ತಿ ಮರದಲ್ಲಿ ಕಾಯಿಗಳು ಬಿಟ್ಟಿರ್ತವೆ, ನೋಡ್ಬೇಕು. ಏನು ಗೊಂಚಲು ಎರಡಿವೆ, ಮೂರಿರ್ತವೆ, ಒಂದ್ ಗೊಂಚಲು ಒಂದೇ ಇರುತ್ತೆ. ಹೀಗೆ ನಾನಾ ಇಡೀ ಮರದ ತುಂಬಾ ಬರೀ ಕಾಯಿಗಳೇ ಇರ್ತವೆ. ಹಾಗೆ ಬ್ರಹ್ಮಾಂಡಗಳು ಇವೆ ಅಂತ ಹೇಳ್ತಾರೆ. ನಮ್ಮ ವಿಜ್ಞಾನದಲ್ಲೂ ಹೇಳ್ತಾರೆ, ಬೇಕಾದಷ್ಟು ಬ್ರಹ್ಮಾಂಡಗಳು ಇವೆ, ದೂರದಲ್ಲಿವೆ, ಕಾಣಲ್ಲ, ಬಹಳ ದೂರದವೆ. ಹಾಗೆ ಅನೇಕ ಪ್ರಕೃತಿಯಲ್ಲಿ ಬ್ರಹ್ಮಾಂಡಗಳು ರಾಶಿಯೇ ಇದೆ. ಅವುಗಳಲ್ಲಿ ತುಂಬಿಕೊಂಡಿರುವ ಮೊದಲಿಂದ ತುದಿಯೊಳಗೆ ತುಂಬಿಕೊಂಡಿದೆ. ಅದಕ್ಕೆ ಮೂಲವಾದ ಪ್ರಕೃತಿಯೇ ಪರಬ್ರಹ್ಮ. ಇದಕ್ಕೆ ಒಂದು ಪದ್ಯ ಇದೆ.
ಒಂದು ದುಂಬರ ತರವು ತುದಿ ಮೊದಲಾಗಿ ಮೊದಲಿಂದ ಕಾದಿಗ ಫಲಗಳನ್ನಂತಲೊಂದು ಮೂಲ ಪ್ರಕೃತಿಯಲ್ಲಿ ಬ್ರಹ್ಮಾಂಡ ತಂಡಗಳು ಕಂದು ಬಿಡದೆ ತುಂಬಿಕೊಂಡಿಹವೆಂದು ಶ್ರುತಿಗಳು ಪೇಳುದಿಹವ ಚಂದದಲ್ಲಿ ಪ್ರಕೃತಿಯ ನಿಜಾಶ್ರಯವೇ ಪರಬ್ರಹ್ಮ. ಹೀಗೆ ಬೇಕಾದಷ್ಟು ಕಾಯಿಗಳಿವೆ, ಆದ್ರೆ ಮೂಲ ಒಂದೇ. ಹೀಗೆ ಬ್ರಹ್ಮಾಂಡಗಳು ಅನೇಕವಿವೆ, ಅದಕ್ಕೆ ಮೂಲವಾದ್ದು ಶಕ್ತಿ ಅದೇ ಪರಬ್ರಹ್ಮ ಅಂತ ಹೇಳ್ತೇವೆ. ಇರುವೆ ಮೊದಲಾಗಿ ಚತುರ್ಮುಖ ಬ್ರಹ್ಮನವರಿಗೆ ಎಲ್ಲಾ ಜೀವಿಗಳಿಗೆ ಬುದ್ಧಿಗೆ ಸಾಕ್ಷಿಯಾಗಿ ಬೆಳಗುತ್ತಾ ಇರ್ತಕ್ಕಂಥ ಶಕ್ತಿ ಅಂತ ಹೇಳ್ತೀವಿ. ನಮ್ಮ ಬುದ್ಧಿಗೆ ಸಾಕ್ಷಿಯಾಗಿರೋದು. ನಾವು ಎದ್ದಾಗ ಮನಸ್ಸು ಬುದ್ಧಿ ಎಲ್ಲವೂ ಇರ್ತಾವ. ಕನಸಿನಲ್ಲಿ ಬರೀ ಮನಸ್ಸು ಅಷ್ಟೇ ಇರುತ್ತೆ. ಆಮೇಲೆ ಗಾಢ ನಿದ್ರೆಯಲ್ಲಿ ನಮಗೆ ಮನಸ್ಸು ಬುದ್ಧಿ ದೇಹ ಅಲ್ಲಾಡೋದ ಯಾವ ಕ್ರಿಯೆನೂ ಇರಲ್ಲ. ಆದ್ರೆ ಎಚ್ಚರ ಆದ ತಕ್ಷಣವೇ ನಮಗೆ ನನ್ನ ನಿದ್ದೆ ಬಂದಿತ್ತು ಅಂತ ಹೇಳಿ ತಿಳಿಸ್ತಕ್ಕಂಥದ್ದು ಸಾಕ್ಷಿ. ಆ ಸಾಕ್ಷಿ ಯಾವಾಗಲೂ ಎದ್ದಿರುತ್ತೆ, ಅದು ಮಲಗಲ್ಲ, ನಾವು ಮಲ್ಕತ್ತೀವಿ ಅಷ್ಟೇ. ಆ ಸಾಕ್ಷಿಯೇ ಪರಬ್ರಹ್ಮ. ಅದು ಸಾಕ್ಷಿ ನಮ್ಮ ಬುದ್ಧಿಗೆ ತಿಳುವಳಿಕೆ ಕೊಟ್ಟಾಗ ನಮಗೆ ನಾನು ಮಲಗಿದ್ದೆ ಎಂಬ ಒಂದು ತಿಳುವಳಿಕೆ ಬರುತ್ತೆ. ಆ ಸಾಕ್ಷಿಗೆ ಸಾಕ್ಷಿಯಾಗಿರನೆ ಪರಬ್ರಹ್ಮ. ಆ ಪರಬ್ರಹ್ಮ ನಮ್ಮೊಳಗೆ ಇದ್ದಾನೆ, ಅವನೇ ಬ್ರಹ್ಮ, ಪರಬ್ರಹ್ಮ. ಯಾವುದರಿಂದ ಅನೇಕ ರೀತಿಯಲ್ಲಿ ವರ್ತಿಸುವುದೋ, ಯಾವುದು ಅಂತಃಕರಣ ನಿಮಿತ್ತ ಕಾರಣವೋ ಅದೇ ಪರಬ್ರಹ್ಮ. ಅನಾದಿ, ಅದು ಹೇಗಪ್ಪ ಅನಾದಿ? ಆ ಮೊದಲಿಂದ ಇದು ಯಾವಾಗ ಅಂತಿಲ್ಲ, ಅದಕ್ಕೆ ಆದಿ ಅಂತ್ಯಗಳಿಲ್ಲ. ನಿತ್ಯ ಯಾವಾಗ್ಲೂ ಇರೋದು. ಈಗಿತ್ತು ಆಗಿಲ್ಲ, ಅದು ಹೋಗಿತ್ತು ಆ ತರ ಇಲ್ಲ. ಇದು ಯಾವಾಗ್ಲೂ ನಿತ್ಯವಾಯ್ತು. ಸತ್ಯವಸ್ತು, ಪ್ರಶಾಂತ, ಅಲ್ಲಿ ಯಾವುದೇ ಆತಂಕಗಳಿಲ್ಲ, ಯಾವಾಗ್ಲೂ ಶಾಂತವಾಗಿರುತ್ತೆ. ಚಿಂತೆ ಇಲ್ಲದ್ದು, ಅದಕ್ಕೆ ಚಿಂತೆ ಅಂತಿಲ್ಲ, ನಮಗ್ ಚಿಂತೆ ಇರುತ್ತೆ. ಆಮೇಲೆ ಯಾವಾಗ ಏನೋ ಏನ್ ಮಾಡ್ಬೇಕು, ಅದು ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿ ಸುಮ್ಮನೆ ಚಿಂತೆ ಮಾಡಿದೆ. ಯಾವುಗಳನ್ನು ಕುರಿತು ಉಪನಿಷತ್ತುಗಳು ಹೇಳುತ್ತವೆಯೋ, ಯೋಗಿಗಳು ಹೃದಯದಲ್ಲಿ ಧರಿಸಿ ಹೇಳಲು ಸಾಧ್ಯವಾಗಿ ಸುಮ್ಮನಿರುವೆಯೋ ಅಂತಹ ಅತೀಂದ್ರಿಯವಾದ ಚಿದ್ಘನವೇ ಪರಬ್ರಹ್ಮ. ಈ ಯೋಗಿಗಳು ಹೃದಯದಲ್ಲಿ ಅದನ್ನ ತಿಳ್ಕೊಂಡ್ರೆ ಅದನ್ನ ನಾವು ಮಾತಿನಲ್ಲಿ ಹೇಳಕ್ಕಾಗಲ್ಲ. ಅದಕ್ಕೋಸ್ಕರ ಮಾತಿಗೆ ಮೀರಿದ್ದೇ ಪರಬ್ರಹ್ಮ. ಆ ಮಾತಿನಲ್ಲಿ ಅದನ್ನ ವಿವರಿಸಕ್ಕಾಗಲ್ಲ. ಅದಕ್ಕೆ ವೇದಗಳು ಎಷ್ಟೇ ಹೇಳಿದ್ರು ಕೂಡ ವೇದಗಳಿಗೆ ಆ ಪರಬ್ರಹ್ಮನ ವಿವರಿಸಕ್ಕಾಗಿಲ್ಲ, ಅವು ಸುಮ್ಗಾಗ್ಬಿಟ್ಟು. ಹಾಗೆ ಯೋಗಿಗಳು ಹೃದಯದಲ್ಲಿ ಧರಿಸಿ ಸುಮ್ಗಾದ್ರು. ಅಂತಹ ಅತೀಂದ್ರಿಯವಾದ ಚಿದ್ಘನವೇ ಪರಬ್ರಹ್ಮ. ಅದಕ್ಕೆ ಹೋಲಿಕೆ ಇಲ್ಲ, ಅದಕ್ಕೆ ಅಪ್ರಮೇಯ ಅಂತ ಕರೀತಾರೆ. ಹೋಲಿಕೆಗೆ ಹೊಗಳುವುದು ಶ್ರುತಿ ಶಿರ ಕೇಳನಾದಿಯಾದಿ ನಿತ್ಯದಿ ನಿರಾಳ ನಿಜ ಪದವಾದುದು ತಾನೆಂದು ಯೋಗಿಗಳು ಕಾಳೆ ಹೃದಯಂಬುಜದಿ ವಚನದಿ ಹೇಳಲಾರದ ಸುಮ್ಮನಿಹುದು ಕೇಳತೀಂದ್ರಿಯವಾದ ಚಿತ್ತನವೇ ಪರಬ್ರಹ್ಮ. ಈಗ ಹೇಳಿದ್ನಲ್ಲ, ಯೋಗಿಗಳು ಹೃದಯದಲ್ಲಿ ಅದನ್ನ ಅರ್ಥ ಮಾಡ್ಕೊಂತ ಇಟ್ಕೊಂಡ್ಬಿಟ್ಟಿದ್ದಾರೆ, ಆದ್ರೆ ಅವ್ರಿಗೆ ಹೇಳಕ್ಕಾಗಲ್ಲ, ಅದಕ್ಕೆ ಶಬ್ದಗಳೇ ಬರ್ತಾ ಇಲ್ಲ. ಅದೇ ಪರಬ್ರಹ್ಮ. ಪರಬ್ರಹ್ಮವನ್ನ ನಾವು ವಾಕ್ಯಗಳಲ್ಲಿ ಹೇಳಕ್ಕಾಗಲ್ಲ, ಅದಕ್ಕೆ ಹೇಳೋದಕ್ಕೆ ವೇದಗಳೇ ಹೋಗಿವೆ ಅಂತ ಹೇಳಿ. ಹೋಲಿಕೆ ಇನ್ನೊಂದು ಹೀಗಿದೆಯಪ್ಪ ಅಂತ ಹೇಳಿ ನಾವು ಹೋಲಿಸೋದಕ್ಕೆ ಯಾವುದೇ ವಸ್ತು ಇಲ್ಲ. ಹೋಲಿಕೆ ಇಲ್ಲದಕ್ಕಂತಹ ವಸ್ತು, ಅದಕ್ಕೆ ಅಪ್ರಮೇಯ ಅಂತ ಕರೀತಾರೆ. ಆಮೇಲೆ ಬೇರೊಂದವರ ಆಶ್ರಯವಿಲ್ಲ, ಇಂಥದ್ರ ಆಶ್ರಯದಲ್ಲಿದೆ ಅಂತ ಹೇಳಿ ಅದು ಇಲ್ಲ. ಗುಣರಹಿತವಾದ್ದು, ಅದಕ್ಕೆ ಯಾವುದೇ ಸತ್ವಗುಣ, ರಜೋಗುಣ, ತಮೋಗುಣ ಯಾವ ಗುಣವೂ ಇಲ್ಲ. ಆಮೇಲೆ ಎಲ್ಲೇ ಇಲ್ಲ, ಅದಕ್ಕೆ ಒಂದು ಇದೇ ಮುಕ್ತಿತಪ್ಪ, ಇನ್ ಮುಂದೆ ಅದಿಲ್ಲ ಅಂತ ಅನ್ನಂಗಿಲ್ಲ. ಒಂದು ಬಾರ್ಡ್ರ್ ಹಾಕೋದು ಗೊತ್ತಾಯ್ತೆ. ಇಂಥ
ಒಂದು ಈ ಮೇರಿಯನ್ನ ಹಾಕಲು ಅದಿಲ್ಲ. ಅದಕ್ಕೆ ಮೇರಿಯೇ ಇಲ್ಲದ್ದು, ಆದ್ರಿಂದ ಅದಕ್ಕೆ ಅನಂತ ಅಂತ ಕರೀತಾರೆ. ಅಂತ್ಯವೇ ಇಲ್ಲ. ಅದು ಎಲ್ಲಿವರೆಗೆ ಇದೆ ಎಂಬುದಕ್ಕೆ ಒಂದು ಅಂತ್ಯವೇ ಇಲ್ಲ. ಆತಂಕ ಇಲ್ಲ. ಅದಕ್ಕಿಂತ ದೊಡ್ಡದು ಇಲ್ಲೇ ಇಲ್ಲ. ಅದು ಅಚಲ, ಶುದ್ಧ, ಯಾವಾಗ್ಲೂ ಶುದ್ಧವಾದ. ಅದಕ್ಕೆ ವಿಕಾರ ಇಲ್ಲ, ಅಕಾರ ವಿಕಾರಗಳಿಲ್ಲ. ದೊಡ್ಡದಕ್ಕಿಂತ ದೊಡ್ಡದು, ದ್ವಂದ್ವವಿಲ್ಲದ್ದು, ಎರಡಿಲ್ಲ. ಅದಕ್ಕೆ ಜೀವ ಪರಮಾತ್ಮ ಹಾಗೆ ಬೇರೆ ಬೇರೆ, ದ್ವಂದ್ವ ಇಲ್ಲ. ಸುಖ ದುಃಖ, ಶೀತ ಉಷ್ಣ, ಹೀಗೆ ಪರಮಾನಂದವೇ ಅದರ ಸ್ವರೂಪ. ಅದರ ಸ್ವರೂಪ ಹೇಗಪ್ಪ ಅಂದ್ರೆ ಯಾವಾಗ್ಲೂ ಆನಂದ, ಅಖಂಡವಾದ ಅರಿವು. ಅರಿವೇ ಪರಬ್ರಹ್ಮ ಅಂತ ಹೇಳ್ತಾರೆ. ಅರಿವಿಗರಿವು ನೀನೆ ಮರವೇ ನಿದ್ರೆಗಳುಂಟೆ, ಸ್ಥಿರವಾದರಿಯದ ಮೂಡ ನರರಾವು ಪಾಡ್ವೆವು ಜೋ 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 ಮಲಗೋ ಅಂತ ಹೇಳಿ ನಾವು ಹೇಳ್ತೇವೆ. ಅರಿವಿಗೆ ಅರಿವಾಗಿರುವವನು ಅಂತ. ನಮಗೆ ಬುದ್ಧಿಯಲ್ಲಿ ಅರಿವನ್ನು ಕೊಡ್ತಾನೆ, ತಿಳುವಳಿಕೆಯನ್ನು ಕೊಡ್ತಾನೆ. ಆ ಬುದ್ಧಿಯಲ್ಲಿ ಬರೋ ಅರಿವಿಗೆ ಅರಿವಾಗಿರೋನು ಯಾರು? ಆ ಪರಮಾತ್ಮ. ಅದೇ ಸಾಕ್ಷಿ ಅಂತ ಹೇಳ್ತೀವಿ. ಆ ಸಾಕ್ಷಿಯೇ ಅರಿವು. ನಮಗೆ ತಿಳುವಳಿಕೆಯನ್ನ ಬುದ್ಧಿಯಲ್ಲಿ ಮೂಡಿಸದೆ ಹೋದ್ರೆ ನಮಗೇನು ತಿಳಿಯಲ್ಲ. ಬುದ್ಧಿ ಇರ್ಬೋದು, ಅದರಲ್ಲಿ ತಿಳುವಳಿಕೆಯನ್ನು ಮೂಡಿಸ್ತಾರೆ ಯಾರು? ಪರಮಾತ್ಮ. ಎಲ್ಲ ತಂದು ಕೈಯಾಗಿ ಇಟ್ಕೊಂಡ್ಬಿಟ್ಟಿದ್ದಾನೆ. ಅವನಿಂದ ಪ್ರತಿ ಕ್ಷಣದಲ್ಲೂ ಅವನನ್ನು ಅವಲಂಬಿಸ್ಬೇಕು. ಅವನನ್ನು ಬಿಟ್ಟು ನಾವೇನು ಮಾಡಂಗಿಲ್ಲ. ನಿರುಪಮ ನಿರಾಲಂಬ ನಿರ್ಗುಣ ನಿರವಧಿ ನಿರಾತಂಕ ನಿರ್ಮಲ ನಿರತಿಶಯ ನಿಶ್ಚಲ ನಿರಂಜನ ನಿರ್ವಿಕಾರ ನಿರಪರತರ ಪರಾನಂದ ಪಾವನ ಪರಮ ಪದ ಪರಿಪೂರ್ಣ ಚಿತ್ಪರ ಸದದ್ವಯವಾದ ಪರಬ್ರಹ್ಮವೇ ಪರಬ್ರಹ್ಮ. ಈಗ ಹೇಳ್ತಾ ಇದ್ದಾನೆ, ಅದೇ ಹೋಲಿಕೆ ಇಲ್ಲ, ಆಶ್ರಯವಿಲ್ಲ, ಗುಣರಹಿತ, ಅಚಲ, ಅದಕ್ಕೆ ವಿಕಾರಗಳಿಲ್ಲ. ಅದೇ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಸುಖ ದುಃಖಗಳ ದ್ವಂದ್ವ ಇಲ್ಲ. ಪರಮಾನಂದವೇ ಅದರ ಸ್ವರೂಪ, ಎಲ್ಲೆಡೆ ತುಂಬಿರುವ ಅಖಂಡವಾದ ಅರಿವು. ಆಮೇಲೆ ಅದ್ವಯ, ಅಖಂಡವಾದ ಅರಿವು, ಅದ್ವಯವಾದ ಇರುವು. ಇರತಕ್ಕಂಥದ್ದು ಅದು ಎಲ್ಲ ಹೋಯ್ತಪ್ಪ, ಆಮೇಲೆ ಬಂತು, ಈಗ ಬಂತು, ಆಗ ಬಂತು, ಈಗ ಹೋಗಿ ಬರೋದಿಲ್ಲ, ಯಾವಾಗಲೂ ಇರುತ್ತೆ. ಆ ಇರುವಿಕೆಯೇ ಪರಬ್ರಹ್ಮನ ಲಕ್ಷಣ ಅಂತ. ಯಾವಾಗ್ಲೂ ಇರೋದು, ಇದಕ್ಕೆ ಸತ್ಯ ಸ್ವರೂಪ ಅಂತ ಕರೀತಾರೆ. ಯಾವಾಗ್ಲೂ ಇರತಕ್ಕಂಥ ವಸ್ತುವೇ ಪರಬ್ರಹ್ಮ, ಸತ್ಯ ಸ್ವರೂಪ. ಸತ್ಯ, ಜ್ಞಾನ, ಆನಂದ, ಅನಂತ ಅಂತ. ಸತ್ಯ ಜ್ಞಾನಾನಂದ, ಸಚ್ಚಿದಾನಂದ ಅಂತ ಹೇಳಿ ಸತ್ಯ ಸ್ವರೂಪ ಯಾವಾಗ್ಲೂ ಇರೋದು, ಹೋಗೋದು ಬರೋದು ಇಲ್ಲ. ನಮ್ಮ ಅಪ್ಪ ಅವರ ಚರಿತ್ರೆಯಲ್ಲಿ ಬರುತ್ತೆ. ಈ ಲೋಕಿಕೆರೆಯಲ್ಲಿ ಅವರನ್ನ ಕಾಣ್ಬೇಕು ಅಂತ ಹೇಳಿ ಅವ್ರ ಸ್ನೇಹಿತರಾದ ಚೆನ್ನಪ್ಪ ಬರ್ತಾನೆ. ಚೆನ್ನಪ್ಪ ಬಂದು ಯಾವಾಗ ಬಂದ್ರಿ ಅಂತ ಕೇಳ್ತಾರೆ. ರಂಗಪ್ಪನವರೇ ಯಾವಾಗ ಬಂದ್ರಿ ಅಂದ್ರೆ, ಅವ್ರ ಸ್ನೇಹಿತರಾಗಿತ್ತು ಅವರಿಬ್ರು ಶಾನ್ಭವರು. ಅವಾಗ ರಂಗಪ್ಪನವರು ಗುರುಗಳು ಆಗಿರ್ತಾರಲ್ಲೇ, ಆ ಗುರುಗಳು ಆಗಿದ್ದಾರೆ ಅಂತಾನೆ ಬಂದಿರ್ತಾನ ನಾವು. ಅವಾಗ ಇವ್ರ ಉತ್ತರ ಏನು? ನಾವು ಇರುವರು, ಯಾವಾಗ್ಲೂ ಇರತಕ್ಕಂಥವರು, ಬರುವವರಲ್ಲ ಹೋಗುವವರಲ್ವಾ ಅಂತ ಅಪ್ಪ ಅವ್ರು ಉತ್ತರ ಕೊಡ್ತಾರೆ. ಬರೋದು ಹೋಗೋದು ಇಲ್ಲ, ಯಾವಾಗ್ಲೂ ಇರೋರು ಅಂತ. ಆವಾಗ ಅವನೇನ್ ಮಾಡ್ತಾನೆ, ಆ ದೇಹವನ್ನು ನೋಡಿ ನಾನು ಹೀಗೆ ಹೇಳಿದೆ ಅಂತ ಹೇಳ್ತಾನೆ. ಆವಾಗ ತಕ್ಷಣ ಚೆನ್ನಪ್ಪ ಎಲ್ಲಿದ್ಯಪ್ಪ ದೇಹ ನೋಡು ಅಂತ ಹೇಳಿ ಅಪ್ಪ ಅವ್ರುಗಳು ಮಾಯ ಆಗ್ಬಿಡ್ತಾರೆ. ಮಾಯವಾದಾಗ ಅವ್ರ ಜಾಗದಲ್ಲಿ ಏನಿರುತ್ತೆ? ಪ್ರಕಾಶಮಾನವಾದ ಬೆಳಕಿರುತ್ತೆ. ಯಾವಾಗಲೂ ಅಂತ ಪ್ರಕಾಶಮಾನವಾದ ಬೆಳಕಿನ ರೂಪದಲ್ಲಿ ಅವರು ಇರ್ತಾರೆ. ಅದಕ್ಕೆ ದೇಹ ಬೇಕು ಅಂತ ಏನಿಲ್ಲ. ಆ ಇರುವೆ ಆ ಪರಬ್ರಹ್ಮ ಅಂತ ಹೇಳಿ ಆ ಇರುವ ಸ್ವರೂಪ, ಇರೋದು ಅಂತ ಹೇಳಿ, ಇದೇ ಪರಬ್ರಹ್ಮ, ಇದೇ ತತ್ಪದದ ಅರ್ಥ ಅಂತ ಹೇಳಿ ನಾವು ಹೇಳ್ಬೋದು. ಇಂತು ತತ್ಪದದ ಲಕ್ಷಣವನು ದೃಷ್ಟಾಂತ ಪೂರ್ವಕವಾಗಿ ನೆರೆ ತಿಳಿಯುವಂತೆ ಬೋಧಿಸಿ
ಸಕಲ ಮಾಯಾ ಭ್ರಾಂತಿಯನ್ನು ಬಿಡಿಸಿ ಅಂತವಿಲ್ಲದ ಪಾರ ವಸ್ತು ಅಚಿಂತ್ಯವೇ ಪರಬ್ರಹ್ಮವೆಂದುದ ಸ್ವಾಂತದಲ್ಲಿ ನಿಲ್ಲಿಸಿದನು ಸಹಜಾನಂದ ಕುರುಪದವ. ಈ ರೀತಿ ವ್ಯಾಸ ಮಹರ್ಷಿಗಳು ತತ್ಪರದ ಲಕ್ಷಾರ್ಥವನ್ನು ಸುಕುಮನಿಗೆ ಬೋಧಿಸುತ್ತಾ ಪರಬ್ರಹ್ಮ ಅನಂತ ಅಪಾರ ಅಚಿಂತ್ಯ ದೃಷ್ಟಾಂತಗಳನ್ನು ಬೋಧಿಸಿದರು. ಶುಕನು ಭ್ರಾಂತಿಯನ್ನು ಕಳೆದುಕೊಂಡು ಸಹಜಾನಂದ ಗುರುಪವನ್ನು ಧ್ಯಾನಿಸಿದನು. ಪ್ರಣಮಯ ಪರತತ್ವ ಪರಶಿವ ತ್ರಿಣಯಲಿ ತ್ರಿಶೂಲಿ ತ್ರಿವಿಷ್ಟಪಗಣ ವಿನುತ ತ್ರಿದಶಾರಿ ಮರ್ದನ ತ್ರಿವಿಧ ಸರ್ವೇಶ ಗುಣರಹಿತ ತ್ರಿಗುಣ ಪ್ರವರ್ತಕ ಗುಣಪದ ಪ್ರದ ಪ್ರಣತ ರಕ್ಷಕ ರಣ ವಿಜಯೀಶ್ವರ ಶ್ರೀ ಮಲ್ಲಿಕಾರ್ಜುನ ಸಲಹು ಮೂಟಗಮ. ಓಂಕಾರಮಯನು, ಎಲ್ಲವಕ್ಕೂ ಹೆಚ್ಚಿನ ತತ್ವವಾದವನು, ಮುಕ್ಕಣ್ಣನು, ತ್ರಿಶೂಲಧಾರಿಯು, ದೇವರುಗಳಿಂದ ವಂದಿತನು, ರಾಕ್ಷ ಮರ್ದನನು, ತ್ರಿಪುಟಿ ರೂಪದಲ್ಲಿ ಕಾಣಿಸುವನು, ಸರ್ವೇಶ್ವರನು, ಗುಣರಹಿತನು, ಮೂರು ಗುಣಗಳನ್ನು ಪ್ರವರ್ತಿಸುವನು, ಗುಣ ಪದವಿಯನ್ನು ಕೊಡುವನು, ಗಣಪದವಿಯನ್ನು ಕೊಡುವನು, ಶರಣಾಗತ ರಕ್ಷಣಾದ ಮಲ್ಲಿಕಾರ್ಜುನು ಮೂರು ಲೋಕವನ್ನು ರಕ್ಷಿಸಲಿ ಅಂತ ಹೇಳಿ ಈ ಒಂದು ಅಧ್ಯಾಯವನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಇದು ತುಂಬಾ ಕಷ್ಟವಾದ ಭಾಗ. ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇನ್ನು ಮುಂದಿನ ತೊಂಪದ ಮತ್ತು ಹಸಿಪದ ಇವುಗಳನ್ನ ಹೇಳಬೇಕು ಎಂಬ ಅಭಿಲಾಷೆ ಇದೆ. ನಮಗೆ ಯಾವಾಗ ಕಾಲ ಕೂಡು ಬರುತ್ತೋ ಆವಾಗ ಹೇಳೋದಕ್ಕೆ ನಾನು ರೆಡಿಯಾಗಿದ್ದೀನಿ. ಎಲ್ಲ ಗುರುಭಕ್ತರಿಗೆ ಪಾದಾರವಿಂದಗಳಲ್ಲಿ ನಮಸ್ಕಾರ. ಎಲ್ಲರಿಗೂ ವಂದನೆಗಳು. ಅಸತ್ತು ಗುರುವಿಗೂ ವಂದನೆಗಳು. ಇದು ಎಲ್ಲ ಅಪ್ಪ ಅವರು ಹೇಳಿದ ಒಂದು ಚರಿತ್ರೆಯಲ್ಲಿ ಬರುವ ವಿಚಾರಗಳು ಬಹಳಷ್ಟು ನೆನಪಿಗೆ ಬಂತು. ಈ ಒಂದು ತತ್ಪದದ ವರ್ಣನೆ ಬರ್ಬೇಕಾದ್ರೆ ಅಪ್ಪನ ಚರಿತ್ರೆಯಲ್ಲಿ ಅಲ್ಲಲ್ಲಿ ನಾನು ಇಂಥವನು ಅಂತ ಅಪ್ಪ ಹೇಳ್ತಾನೆ. ಅದೆಲ್ಲ ತತ್ಪದ ಲಕ್ಷಣಗಳು, ಅವ್ನು ಯಾರು ಅಂತ ಅವನ್ ಅಲ್ಲಲ್ಲಿ ಬಹಳ ಸರಳವಾಗಿ ಸೂಕ್ಷ್ಮವಾಗಿ ಹೇಳಿರೋದು ಈ ಒಂದು ವಿವರಣೆಯಲ್ಲಿ ಅವಾಗವಾಗ ಬರ್ತಾ ಇತ್ತು ನೆನಪಿಗೆ. ಅದನ್ನ ನೀವು ಕೂಡ ಹೇಳಿದ್ರಿ, ಬಹಳ ಚೆನ್ನಾಗಿತ್ತು. ನಿಜವಾಗ್ಲೂ ಒಂದ್ ರೀತಿ ಇದು ಕಬ್ಬಣದ ಕಡ್ಲೆನೆ ಹೌದು, ಅದು ಹೇಳ್ದಂಗೆ. ಆದ್ರೂ ನಮ್ವರ್ಗೂ ಇವ್ರು ಆರಾಸೆ ಅವರು, ಶಂಕರಯ್ಯ ಅವರು ತಲುಪಿಸಿ ಅದನ್ನ ಕನ್ನಡದಲ್ಲಿ ಬರೆದು ಅರ್ಥನ ತಲುಪಿಸಿ ಅದನ್ನ ಈಗ ಭಕ್ತರು ಅದನ್ನ ಒಂದು ವಿವರಣೆಯನ್ನ ಮತ್ತೆ ಸತ್ಸಂಗದಲ್ಲಿ ನಮ್ವರ್ಗೂ ತಲುಪಿಸ್ತಿರೋದು ಇದೆಲ್ಲ ಒಂದು ಅಪ್ಪನ ಕೃಪೆಯೇ ಸರಿ. ತಮ್ಗೆ ರಾಮರಾವ್ ಅವ್ರಿಗೆ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತೀನಿ. ಹಾಗೂ ಕೃಷ್ಣ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಮಾತಾಡ್ತೀರಾ ಕೃಷ್ಣ ಅವರೇ? ನಮಸ್ಕಾರ. ರಾಮಣ್ಣ ಅವರಿಗೆ ತುಂಬಾ ಧನ್ಯವಾದಗಳು. 1 ಗಂಟೆ ಹೇಗ್ ಕಳೀತು ಅನ್ನೋದೇ ಗೊತ್ತಾಗ್ಲಿಲ್ಲ. ಕಳೀತು ಅನ್ನೋದೇ ಗೊತ್ತಾಗ್ಲಿಲ್ಲ. ಅಷ್ಟು ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ನೀವು ಹೋದ್ಸಲಿನೇ ಹೇಳಿದ್ರಿ, ನಿರ್ಮಲಾ ಅವ್ರು ಹೇಳಿದ್ರು, ಮಹಲಿಂಗರಂಗನ ಅನುಭವಾಮೃತಕ್ಕೆ ಅರ್ಥ ಬರಿಬೇಕಾದ್ರೆ ಯಾವ ರೀತಿ ಶ್ರಮ ವಹಿಸಿದ್ರಿ ನೀವು ಅಂತ. ಶಂಕರಯ್ಯನವರು ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ರು ಅಂತೆಲ್ಲ ಹೇಳಿದ್ರು. ಅದು ನಿಮ್ಮ ಮೂಲಕನೇ ಆ ಅನುಭವಾಮೃತದ ಈ ತತ್ಪದದ ಶೋಧನೆ ಕುರಿತಾಗಿ ಬಂದಿರೋದು ಬಹಳ ಚೆನ್ನಾಗಿತ್ತು. ಅವೆಲ್ಲ ನೋಡಿ ಮುಂಚೆನೆ ಎಲ್ಲ ನಿರ್ಧಾರವಾಗಿರುತ್ತೆ ಅನ್ನೋ, ನೀವು ಆ ರೀತಿ ಅಲ್ಲಿ ಅವಾಗ ಶ್ರಮ ವಹಿಸಿದ್ದು ಈಗ ಈ ತರ ನೀವು ಅದ್ರದ ಸೇವೆ ಸಲ್ಲಿಸೋ ತರ ಇತ್ತು. ಬಹಳ ಚೆನ್ನಾಗಿತ್ತು. ಸುನೀತಾ ಹೇಳಿದಾಗೆ ಅದೆಲ್ಲ ಹೇಳ್ತಿರ್ಬೇಕಾರೆ ಅಪ್ಪನ ಚರಿತ್ರೆದ ಎಷ್ಟೋ ಭಾಗಗಳು ಮರುಕಳಿಸ್ತಾ ಇದ್ವು. ಹಾಗೆ ಯಾರೋ ಒಬ್ರು ಹೇಳಿದ್ರು, ಗುರುಕಥಾಮೃತ ಏನು ಅಂದ್ರೆ 10 ಉಪನಿಷತ್ತಿನ ಸಾರ ಅದರಲ್ಲಿದೆ ಅಂತ. ಇವೆಲ್ಲ ಉಪನಿಷತ್ ವಾಕ್ಯಗಳೇನೆ. ಇವೆಲ್ಲ ಮತ್ತೆ ಮತ್ತೆ ಬಂದಾಗ ಅದೆಲ್ಲ ಮೆಲ್ಕ್ ಹಾಕ್ದಂಗ ಆಗತ್ತೆ. ಬಹಳ ಚೆನ್ನಾಗಿತ್ತು. 1 ಗಂಟೆ ಹೋಗಿದ್ದಂತೂ ಗೊತ್ತೇ ಆಗ್ಲಿಲ್ಲ, ಅದ್ರಲ್ಲೇ ಹೋಗಿದ್ವಿ. ನಿಮಗೆ ಧನ್ಯವಾದಗಳು. ಧನ್ಯವಾದಗಳು. ಗುರುಕಥಾಮೃತ ಎಷ್ಟ್ ಚಿಕ್ಕದು ಅಂತ ನಾವ್ ಅನ್ಕೋತೀವಿ. ಅದು ಒಂಥರ ಅಣುವಿನಲ್ಲಿ ಮಹತ್ವ ಇದ್ದಂಗೆ ಅಂತ ಈಗ ಅನ್ಸತ್ತೆ. ಅದೆಲ್ಲ ಅಪ್ಪ ಅಷ್ಟು ಸರಳ ಮಾಡಿ ಕೊಟ್ಟಿರೋದು ಬಹಳ ಒಂದ್ ಕೃಪೆ. ನಿಜ, ಇದೆಲ್ಲ ಕೇಳ್ತಿರ್ಬೇಕಾದ್ರೆ ಹಾಗೆ ಅನ್ಸುತ್ತೆ. ಇನ್ಯಾರಾದ್ರೂ ಏನಾದ್ರು ಹೇಳಕ್ ಇಷ್ಟಪಟ್ರೆ ಹೇಳ್ಬೋದು. ಸವಿತಾ? ನಮಸ್ಕಾರ. ತುಂಬಾ ಚೆನ್ನಾಗಿತ್ತು ಕೇಳಕ್ಕೆ.
ಇನ್ನು ಹೆಚ್ಚಿನ ಮುಂದಿನ ಅಧ್ಯಾಯಗಳನ್ನು ಸಹ ಪ್ರಸ್ತುತಪಡಿಸ್ರಿ ಅಂತ ಕೇಳ್ಕೊತೀನಿ. ಅವತ್ತಿನ ದಿನ ತಾವು ಶ್ರಮ ಪಟ್ಟಿದ್ದು ಇವತ್ತು ತಮ್ಮ ವಾಗ್ಜರಿಲಿ ಬಂದಿದ್ದು ಬಹಳ ಸಂತಸದ ಸಂಗತಿ. ಮುಂದಿನ ದಿನಗಳಲ್ಲೂ ಹೆಚ್ಚೆಚ್ಚಿಗೆ ಬರ್ಲಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಧನ್ಯವಾದಗಳು. ಯಾರು ಹ್ಯಾಂಡ್ ರೈಸ್ ಮಾಡಿದ್ದಾರೆ ನಂಗೆ? ವೀಣಾ ವೀಣಾ ಹಾ ವೀಣಾ ಹೇಳಿ. ಅದೇ ಗುರುಕಥಾಮೃತ ನಾನು ಮದ್ವೆ ಆದ ಎಷ್ಟು ವರ್ಷ ಓದೇ ಇರ್ಲಿಲ್ಲ. ಆಮಿಂದ ಓದ್ದೆ. ಅವಾಗ ಅನಿಸ್ತು, ಅಯ್ಯೋ ಇಷ್ಟು ವರ್ಷ ಓದೇ ಇರ್ಲಿಲ್ವಲ್ಲ ನಾನು, ತುಂಬಾ ತಪ್ಪು ಮಾಡ್ಬಿಟ್ಟೆ ಅಂತ. ಅದರಿಂದ ಗುರುಕಥಾಮೃತ ಓದಿದ್ರೆ ತುಂಬಾ ವಿಷಯ, ಅದೇ ಹೇಳ್ದಂಗೆ 10 ವೇದಗಳ ತುಂಬಾ ವಿಷಯ ಅಲ್ಲಿಂದ ತಿಳಿದು ಬಂತು. ಆಮೇಲೆ ಗುರುವಿನ ಬಗ್ಗೆ ಒಂಥರ ಅಚಲ ನಂಬಿಕೆ ಅದು ಎಲ್ಲಾ ಜಾಸ್ತಿ ಆಯ್ತು. ಸೊ ಎಲ್ಲಾರು ಗುರುಕಥಾಮೃತ ಪಾರಾಯಣ ಮಾಡ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ. ಈಗ ರಾಮಣ್ಣ ಅವ್ರು ಹೇಳಿದ್ದು ಅಷ್ಟೇ, ತುಂಬಾ ಚೆನ್ನಾಗಿತ್ತು. ತುಂಬಾ ನಮ್ಮ ಮನ್ಸಿಗೆ ಗುರುಕಥಾಮೃತ ಓದಿದ್ದವ್ರಿಗಂತೂ ತುಂಬಾ ಮನ್ಸಿಗೆ ತುಂಬಾ ನಾಟಿತ್ತು, ತುಂಬಾ ಚೆನ್ನಾಗಿತ್ತು. ನಮ್ಮ ಧನ್ಯವಾದಗಳು. ಅವ್ರು ಬರೆದ ಗುರುಕಥಾಮೃತದಲ್ಲಿ ನಾವು ಏನಿಲ್ಲ ಅಂತ ಹೇಳ್ಬೇಕು, ಅಂದ್ರೆ ಎಲ್ಲಾ ಇದೆ ಅಂತ. ಉಪನಿಷತ್ತಿನ ಸಾರ ಎಲ್ಲ ಇದೆ. ಯಾಕೆಂದ್ರೆ ಅದು ಅಷ್ಟು ಅಪ್ಪ ಹೇಳಿರೋದು. ನಮ್ ತಂದೆಯವರು ಹೇಳ್ತಿದ್ರು, ನಾವ್ ಯಾವ್ದಾರ ಒಂದು ವಿಷಯ ಹೇಳಿದ್ರೆ, ಇದೆಲ್ಲ ಅಪ್ಪ ಹೇಳಿದನ್ ಬಿಡ, ಇದೇ ಹೊಸ್ತೇನ ಇದು, ನಮ್ಮ ಅಪ್ಪ ಹೇಳ್ದೆ ಇರೋದು ಯಾವ್ದು ಇದು ಹೇಳು, ಅಪ್ಪ ಹೇಳ್ದೆ ಇರೋದು ವಿಷಯನೇ ಇಲ್ಲ ಅಂತ ಅವ್ರು ಹೇಳೋರು. ಅವ್ರು ಹೇಳದ್ ಕೇಳಿ ಅವರು ಅನುಭವ ಅಮೃತನೂ ಹೇಳ್ತಾ ಇದ್ರು. ಮಹಾಭಾರತ, ರಾಮಾಯಣ, ಉಪನಿಷತ್ತುಗಳು ಎಲ್ಲವನ್ನೂ ಅಪ್ಪ ಅವರು ತಮ್ಮ ಬೋಧೆಯಲ್ಲಿ ಸಾಕಷ್ಟು ಹೇಳ್ಬಿಟ್ಟಿದ್ದಾರೆ. ಲೌಕಿಕರ ಒಳಗೆ ಅವರು ಪ್ರಕಟವಾದಾಗ 14 ದಿವಸ ಅದನ್ನ ಅಧ್ಯಾತ್ಮ ಶ್ರವಣ ಮಾಡಿದ್ರಲ್ಲ, ಆವಾಗ ಯಾರಿಗೂ ಎದ್ದು ಹೋಗ್ಬೇಕು ಅಂತಲೇ ಅನ್ಸ್ತಿರ್ಲಿಲ್ಲ, ಯಾರಿಗೂ ನಿದ್ದೆನೆ ಮಾಡ್ತಿರ್ಲಿಲ್ಲ, ಯಾರಿಗೂ ಹಸುವೆ ಆಗ್ತಿರ್ಲಿಲ್ಲ. ಅಂತ ಆನಂದ, ಬರೀ ಆನಂದ, ಅಲ್ಲಿ ಇನ್ನೇನು ಇಲ್ಲ. ಗೊತ್ತಾಯ್ತೆ, ಅಲ್ಲಿ ತಿನ್ನೋದಕ್ಕೆ ಏನೋ ಕೊಟ್ರಪ್ಪ, ಯಾವೂ ಇಲ್ಲ. ಅವ್ರು ಹೇಳೋದನ್ನ ಕೇಳೋದ್ರಿಂದ ಆನಂದ. ಆಮೇಲೆ ಅಲ್ಲಿಂದ ಬಿಟ್ಟು ಹೋಗ್ಬೇಕು ಅನಿಸ್ತಿರ್ಲಿಲ್ಲ, ಹಾಗೆ ಆನಂದ ತುಂಬಿ ತುಳುಕಾಡ್ತಿತ್ತು. ಅಂತಹ ಆನಂದ ಸ್ವರೂಪರೇ ನಮ್ಮ ಅಪ್ಪ ಅವರು. ಅವರ ಕಥೆ ಗುರುಕಥಾಮೃತದಲ್ಲಿ ಇಲ್ಲದ್ದೇ ಇಲ್ಲ. ಹೌದು. ನಾವ್ ಅವಾಗ ಇಲ್ದೇ ಇದ್ರು ಅಟ್ಲೀಸ್ಟ್ ಈ ಟೈಮಲ್ಲಾರು ಗುರುವಿನ ತಿಳ್ಕೊಳ್ಳುವಷ್ಟು ನಮ್ಗೆ ಇದ್ ಸಿಕ್ಕಿದೆಯಲ್ಲ, ಯೋಗ್ಯತೆ ಸಿಕ್ಕಿದೆಯಲ್ಲ, ಅದಕ್ಕೆ ಹೌದು ನಾವು ವೀಣಾ, ಅದು ಬಹಳ ಅಪ್ಪನ ಕೃಪೆ ನಮ್ಗೆ. ಈ ರೀತಿ ಎಲ್ಲ ಅದು ಒಂದ್ ಹಿರಿಯ ಗುರುಭಕ್ತರು ಬರೆದ್ರು ಅದ್ರ ಅರ್ಥನ, ಅದನ್ನ ಮತ್ತೆ ಇವಾಗ ಮತ್ತೆಲ್ಲ ಈಗ ಸತ್ಸಂಗ ಆಯ್ತು, ಅದು ಅಪ್ಪನ ಕೃಪೆ. ಆದ್ರಿಂದ ನಮ್ವರ್ಗು ಮತ್ತೆ ಅದು ಇನ್ನೂ ಒಂದು ಅದು ಕಷ್ಟ, ಅದು ಅವ್ರು ಬರ್ದಿರೋ ಅರ್ಥ ಕೂಡ ಕಷ್ಟ, ಅದನ್ನ ಇನ್ನೂ ಸಿಂಪ್ಲಿಫೈ ಮಾಡಿ ನಮ್ವರ್ಗು ಈಗ ತಲುಪಿಸ್ತಾ ಇದಾರೆ. ಹೀಗೆ ಇದು ಮುಂದುವರಿತಾ ಹೋಗ್ಲಿ. ಹೀಗೆ ಒಬ್ರಿಂದ ಒಬ್ರು ಕೇಳೋದು ಮತ್ತೆ ಹೇಳೋದು, ಶ್ರವಣ ಮತ್ತೆ ಅವರು ಮತ್ತೆ ಹೇಳೋದು, ಹೀಗೆ ಆಗಿ ಆ ಒಳಗಡೆ ಅದೇನು ಆ ತತ್ಪದವನ್ನ ನಾವು ಶೋಧಿಸುವಂತೆ ಆಗ್ಲಿ ಅಂತ ಹೇಳ್ಬಿಟ್ಟು, ನಮ್ಮೊಳಗಡೆ ಶೋಧಿಸ್ಕೊಳ್ಳುವಂತೆ ಆಗ್ಲಿ ಅಂತ ಹೇಳ್ಬಿಟ್ಟು, ಅದೇ ಯಾವ್ದಾದ್ರು ಒಂದು ವಿಚಾರ ಪದೇ ಪದೇ ಅದನ್ನೇ ಮಾಡ್ತಿದ್ರೆ ಅದು ನಮ್ಗೆ ಕರಗತ ಆಗತ್ತೆ ಅಂತ ಹೇಳ್ತಾರಲ್ಲ, ಅದೇ ವಿಚಾರದಲ್ಲಿ ಇರ್ಬೇಕು. ಈ ಒಂದ್ ಸತ್ಸಂಗ ಅದೇ ವಿಚಾರದಲ್ಲಿ ಇರೋದಕ್ಕೆ ನಮ್ಗೆ ಹೆಲ್ಪ್ ಆಗತ್ತೆ, ಸಹಾಯ ಮಾಡುತ್ತೆ. ಗುರುಭಕ್ತರು ಬಂದು ಇಲ್ಲಿ ಇನ್ನೂ ಹೆಚ್ಚೆಚ್ಚು ಗುರುಭಕ್ತರು ಬಂದು ಇಲ್ಲಿ ಹೇಳ್ಬೇಕು, ದಯವಿಟ್ಟು ನಮ್ಗೆ ಮಾರ್ಗದರ್ಶನ ಮಾಡ್ಬೇಕು ಅಂತ ನಾನು ಎಲ್ಲಾ ಗುರುಭಕ್ತರಲ್ಲೂ ವಿನಂತಿ ಮಾಡ್ಕೊಳ್ತೇನೆ. ದಯವಿಟ್ಟು ತಾವು ಸತ್ಸಂಗಕ್ಕೆ ಬಂದು ನಿಮ್ಗೆ ಒಂದು ತಿಳಿದಿರೋ ವಿಚಾರವನ್ನ ಎಲ್ಲರಿಗೂ ಜೊತೆಗೆ ಹಂಚ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಎಲ್ಲಾ ಗುರುಭಕ್ತರಲ್ಲೂ ವಿನಂತಿಸ್ಕೊಳ್ತೀನಿ. ಇವತ್ತಿನ ಈ ಒಂದು ಸತ್ಸಂಗವನ್ನ ಒಂದು ಮುಕ್ತಾಯ ಮಾಡುವಂತ ಸಮಯ ಅಂತ ಅನ್ಕೊಂಡಿದ್ದೀನಿ. ಬಹುಶಃ ಇನ್ಯಾರು ಮಾತಾಡೋರು ಇದ್ದೀರಾ ಅಥವಾ ಹೇಗೆ ಮುಕ್ತಾಯ ಮಾಡೋದಾ? ಸರಿ, ಮುಕ್ತಾಯ ಮಾಡೋಣ. ಒಂದು ಶಾಂತಿ ಮಂತ್ರದೊಂದಿಗೆ ಮುಕ್ತಾಯ ಮಾಡೋಣ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಗುರುದೇವ ದತ್ತ. ಜೈ ಶಂಕರಲಿಂಗ. ಜೈ ಶಂಕರಲಿಂಗ. ಜೈ ಶಂಕರಲಿಂಗ. ಜೈ ಶಂಕರ್. ಜೈ ಶಂಕರ್ಲಿಂಗ.
ಅದು ಚೆನ್ನಾಗಿರುತ್ತೆ ಅದೇ ಕೊಡ್ತೀಯ ಕೂತ್ಕೊಳ್ಳೋ ಬದ್ರಿ. ಇವತ್ತಿನ ಸತ್ಸಂಗ ಬಹಳ ಸೊಗಸಾಗಿತ್ತು. ಎಲ್ಲ ಗುರುನ ನಾವು ನಂಬಿಟ್ರೆ ಬೇರೆ ಏನು ಬಿಡ. ಅವನೇ ಪರಬ್ರಹ್ಮ, ಅವನೇ ಬ್ರಹ್ಮ ವಿಷ್ಣು, ಪ್ರತಿಯೊಂದು ಅವನೇ. ಅವನಿಂದೆ ನಾವಿಲ್ಲ.